ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ, ಇವತ್ತಿನ ಈ ಒಂದು ವಾರದ ಪಂಚಾಂಗ ಹಾಗೂ ಗ್ರಹಗಳ ಸ್ಥಿತಿ, ನಮ್ಮ ಮೇಲೆ ಬೀರತಕ್ಕಂಥ ಪ್ರಭಾವಗಳ ಬಗ್ಗೆ ಪುಟ್ಟದಾಗಿ ಮಾಹಿತಿ ಹಂಚ್ಕೊಳ್ಳೋಣ. 22ನೇ ತಾರೀಕು ಜೂನ್ 2025 ಭಾನುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ದ್ವಾದಶಿ ತಿಥಿ, ಭರಣಿ ನಕ್ಷತ್ರ, ಸುಕರ್ಮ ಯೋಗ, ಕೌಲವ ಕರ್ಣ. ಈ ಒಂದು ವಾರದ ಒಂದು ಪಂಚಾಂಗ, ಭಾನುವಾರದ ಪಂಚಾಂಗ. ಗ್ರಹಗಳ ಸ್ಥಿತಿ: ಶನಿ ಯಥಾ ಪ್ರಕಾರವಾಗಿ ಮೀನದಲ್ಲಿ, ಶುಕ್ರ ಚಂದ್ರ ಮೇಷದಲ್ಲಿ, ರವಿ ಗುರು ಬುಧ ಮಿಥುನದಲ್ಲಿ, ಕುಜ ಕೇತು ಸಿಂಹದಲ್ಲಿ, ರಾಹು ಕುಂಭದಲ್ಲಿ ಕುಳಿತಿರೋದು. ಹೇಳಿದ್ದೆ ಈ ಪಿಶಾಚ ಯೋಗ. ತುಂಬ ಆತ್ಮೀಯರ ಜೊತೆ, ತುಂಬ ದೊಡ್ಡ ದೊಡ್ಡ ಸಂತರುಗಳ ಜೊತೆ ಚರ್ಚೆ ಮಾಡ್ತಲೇ ಇರ್ತೇವೆ. ವಿಮಾನ ಅಪಘಾತವನ್ನ ಎಲ್ಲರೂ ಅಯ್ಯೋ ದೊಡ್ಡದು ಅಂತ ಇಲ್ಲ, ನಮಗೆ ಅದು ಗೊತ್ತಿತ್ತು ಈ ಪಿಶಾಚ ಯೋಗ ಒಂದು ದೊಡ್ಡ ಮಾರಣ ಹೋಮವನ್ನೇ ಸೃಷ್ಟಿಸುತ್ತೆ ಅಂತ. ಅಂಥದ್ದೇ ಮಾರನೇ ದಿನವೇ ಇರಾನ್ ಇಸ್ರೇಲ್ ಯುದ್ಧ ಆರಂಭ ಆಗಿದೆ. ಈಗ ನೋಡಿದ್ರೆ ಅಮೇರಿಕ ಅದರ ಜೊತೆ. ಇದಕ್ಕೆಲ್ಲ ಕುಮ್ಮಕ್ಕು ಅಮೇರಿಕಾನೇ. ಇದಕ್ಕೆಲ್ಲ ಕುಮ್ಮಕ್ಕು ಆ ರಾಕ್ಷಸ ಸಂತತಿ ಎಲ್ಲ ಈ ಒಂದು ತ್ರೇತಾಯುಗ ಮುಗಿದಾಗ ಕೆಲವು ಉಳಿದ ರಾಕ್ಷಸ ಸಂತತಿ ಹೋಗಿ ಈ ಒಂದು ಸಪ್ತ ಸಮುದ್ರಗಳು ಅಂತ ನಾವೇನು ಮಾತಾಡ್ತೇವೆ, ಆ ಪೆಸಿಫಿಕ್ ಸಮುದ್ರ ಅಂತ ಏನೆಲ್ಲ ನಾವೇನಂತೇವೆ, ಅದನ್ನು ದಾಟ್ಕೊಂಡು ಹೋಗಿ ಈ ಅಮೇರಿಕ ಅನ್ನತಕ್ಕಂಥ ಜಾಗದಲ್ಲಿ ಭೂಸ್ಥಾಪಿತವಾದವು. ಒಳಗಡೆ ಪಾತಾಳ ಲೋಕ ಅನ್ನತಕ್ಕಂಥ ಮಾತುಗಳು ಕೂಡ ಗುರುಗಳು ಹೇಳ್ತಿರ್ತಾರೆ. ಅದಕ್ಕೆ ರಾಕ್ಷಸ ಪ್ರವೃತ್ತಿ. ತಾನೂ ನೆಮ್ಮದಿ ಇರೋಲ್ಲ, ಇನ್ನೊಬ್ಬರನ್ನು ನೆಮ್ಮದಿಯಾಗಿರೋ ಬಿಡೋಲ್ಲ. ನೋಡಿ, ಆಲ್ರೆಡಿ ಎಂಥ ಅನಾಹುತ. ಅವ್ರಿಗೆ ಇಡೀ ಪ್ರಪಂಚದಲ್ಲಿ ನಾನೊಬ್ಬನೇ ಮೂರ್ಖ ಸಂತತಿ. ಹೇಳಿದ್ದಲ್ವ, ಸಿಂಹ ಲಗ್ನ ಅವನದ್ದು, ಹುಚ್ಚುದೋರೆ. ಈಗ ಸಿಂಹ ಲಗ್ನ, ಸಿಂಹ ರಾಶಿಯಲ್ಲೇ ಕುಜ ಕೇತು ಪಿಶಾಚ ಯೋಗ, ಉನ್ಮಾದಕ್ಕೆಡೆ ಆಗ್ಬಿಟ್ಟಿದ್ದಾನೆ. ಅಲ್ಲ, ಅವರಿಬ್ಬರು ಕಿತ್ತಾಡ್ಕೋತಿದ್ದಾರೆ ಅವರವರ ಸಮಸ್ಯೆಗಳು. ಇವನು ತನ್ನದೆಲ್ಲಿಡಬೇಕು ಅಂತ ತಗೊಂಡೋಗಿ ಬಾಂಬರ್ಗಳ ಮೂಲಕ ಬಾಂಬುಗಳ ಸುರಿಮಳೆ ಆಗ್ತಿದ್ದಾನೆ. ಆತ ಕಡೆ ನೊಬೆಲ್ ಪೀಸ್ ಸಿಗುತ್ತೆ ನನಗೆ ಅಂತ ಮಾತಾಡ್ತಾನೆ ಈ ಹುಚ್ಚ. ಹೆಚ್ಚು ಕಡಿಮೆ 78-79 ವರ್ಷದ ಉನ್ಮಾದ ದೊರೆ. 78-79 ಅಂದ್ರೆ ಎಂಥ ಪ್ರಬುದ್ಧತೆ ಗೊತ್ತಾ. ಜೀವನದ ಒಂದು 2 ಶನಿಯನ್ನು ನೋಡಿರ್ತಕ್ಕಂಥದ್ದು, 2 ಬಾರಿ ಶನಿಯ ಪ್ರವೇಶವನ್ನ ಜೀವನದಲ್ಲಿ ಎಲ್ಲ ನೋಡಿದಾನೆ ಅವನು. ಎಂಥ ಸ್ಥಾನ ಗೊತ್ತಾ ಅದು. ದೈವ ಸುಮ್ಮನೆ ಕೊಡಲ್ಲ ಕೆಲವರಿಗೆ. ಅಲ್ಲಿ ಏನೋ ಪಡ್ಕೊಂಡು ಬಂದಿರ್ತಾರೆ, ಅದನ್ನ ಅರ್ಥ ಮಾಡಿಕೊಂಡು ಲೋಕ ಸೇವಾ, ಸಮಾಜ ಸೇವಾ ಏನ್ ಮಾಡೋದು. ಇವತ್ತೊಂದು ಸಾಮಾನ್ಯ ಕೌನ್ಸಿಲರ್ ಪಟ್ಟ ಸಿಕ್ಕಿದ್ರೇನೆ ಭುಜದ ಮೇಲೆ ತಲೆ ನಿಂತ್ಕೊಳ್ಳಲ್ಲ, ತಲೆ ಮೇಲೆ ಕುಳಿತಿರೋ ಪಗಡಿ ಕೂತು ನಿಂತ್ಕೊಳ್ಳಲ್ಲ. ನಾನು ಯಾರು ಗೊತ್ತಾ ಅಂತ ಹೇಳ್ತಾನೆ. ಈ ರೀತಿಯ ವಿಪರೀತ ಉನ್ಮಾದಗಳ ಭಾವ ಮಕ್ಕಳೇ. ಎಲ್ಲಿ 3ನೇ ಮಹಾಯುದ್ಧ ರೀತಿಯ ಆಗಿಬಿಡುತ್ತೋ, ಇವತ್ತಿನವರೆಗೂ ಇರಾನನ್ನ ಯಾರು ವಶಪಡಿಸ್ಕೊಳ್ಳಿಕ್ಕಾಗಿಲ್ಲ. ಇದು ಸತ್ಯವೇ. ತುಂಬಾ ಜನ ಮಾತಾಡ್ತಾರೆ ಇರಾನು ಹಾಗೆ ಹೀಗೆ ಅಂತ. ಧ್ವಂಸಗಳು ಯುದ್ಧ ಅಂದಮೇಲೆ ಇರುತ್ತೆ. ನಿಮ್ಮ ಕಡೆ 10 ಹೋದ್ರೆ ನಮ್ಮ ಕಡೆ 100 ಹೋದ್ರೆ, ಇಲ್ಲ ನಮ್ಮ ಕಡೆ 10 ಹೋದ್ರೆ ನಿಮ್ಮ ಕಡೆ 100 ಹೋದ್ರು. ಅಲ್ಲಿರೋ ಅಂಥದ್ದೊಂದು ಪ್ರಭಾವ ಭೌಗೋಳಿಕವಾಗಿ ಅಷ್ಟೊಂದು ಒಂದು ಶಕ್ತಿ. ಅದನ್ನ ಅಷ್ಟು ಸುಲಭಕ್ಕೆ ಕಟ್ಟಾಕೊಳ್ಳಿಕ್ಕೆ ಆಗೋದಿಲ್ಲ. ಅಷ್ಟು ದೊಡ್ಡದು ಅದು ಇರಾನ್ ದೇಶ. ಇವರೇನೋ ಇದ್ರೇಲು ಅನ್ಕೋಬಿಟ್ಟಿದ್ದಾರೆ, ಚಿಕ್ಕದು ಬೆಂಗಳೂರು ತರ ಸುತ್ತಮುತ್ತ ಎತ್ತಾಕೊಂಡು ಬಂದ್ಬಿಡೋಣ ಅನ್ನತಕ್ಕಂಥದ್ದು. ಅಷ್ಟು ದೊಡ್ಡದು. ನೋಡಿ, ಏನೋ ಒಂದು ಈ ಪಿಶಾಚ ಯೋಗ ಏನು ಗೊತ್ತಾ, ಮನುಷ್ಯನ ಆಲೋಚನೆಯನ್ನ ಕಟ್ಟಿಹಾಕಿ ಬಿಡುತ್ತೆ. ಅವನು ಮತ್ತಷ್ಟು ವಿಕೃತಿ ಆಗ್ತಾನೆ. ಹೇಳ್ತಲೇ ಇದ್ದೆ, ಇದು ಜುಲೈ 28
ವರೆಗೂ ಈ ಒಂದು ಅಲ್ಲೋಲ ಕಲ್ಲೋಲ ಅವರವರು ಮಾತಾಡ್ಕೊಂಡು ಇದರಿಂದ ಯಾರಿಗೇನು ಪ್ರಯೋಜನ? ಅವನು ಸುಮ್ಮನೆ ಹೇಳೋದು ಪರಮಾಣು ಇಟ್ಕೊಂಡಿದೀಯಾ, ಅದು ಇಟ್ಕೊಂಡಿದೀಯಾ ಅಂತ. ಯಾಕೆ ಇವನು ಇಟ್ಕೊಂಡಿಲ್ವಂತ? ಇವನ ಹತ್ರ ಇಲ್ವಾ? ನಮ್ಮ ಹತ್ರ ಒಂದು 170-180 ಇದ್ರೆ ಅವ್ರ ಹತ್ರ 10,000ಕ್ಕೂ ಮೇಲ್ಪಟ್ಟು. ನಮ್ಮ ಭಾರತದ ಹತ್ರ ಹೆಚ್ಚು ಕಡಿಮೆ ಹೇಳ್ತಾರೆ ಒಂದು 300 ಅಂತ ಹೇಳ್ತಾರೆ. ಆಸ್ ಪರ್ ದ ಡೇಟಾ 180ರಿಂದ 200 ಇರ್ಬೋದು ಅನ್ನತಕ್ಕಂಥದ್ದು ಹೇಳ್ತಾರೆ. ಅಮೇರಿಕದ ಹತ್ರ ಹೆಚ್ಚು ಕಡಿಮೆ 10,000 ಪರಮಾಣು ಬಾಂಬುಗಳಿದ್ದಾವೆ ಮಕ್ಕಳೇ. ತಮ್ಮನ್ನು ತಾವು ರಕ್ಷಿಸ್ಕೊಳ್ಳಿಕ್ಕೆ ತಮ್ಮನ್ನ ಏನೋ ಮಾಡ್ಕೋತಾರೆ. ಅದಕ್ಕೊಂದು ಕಾರಣ ಹೇಳ್ತಾರೆ ಉನ್ಮಾದಿಗಳವರು. ಅವ್ರ ಹತ್ರ ಎಂತ ಒಂದು ಅಸ್ತ್ರ ಇದ್ರೆ, ಜೈವಿಕ ಅಸ್ತ್ರ, ಪರಮಾಣು ಅಸ್ತ್ರ, ಹಾಗಾದ್ರೆ ನೀನ್ ಮಾಡ್ತಿರೋದೇನು, ನೀನ್ ಇಟ್ಕೊಂಡಿರೋದೇನು? ಪ್ರಪಂಚವೆಲ್ಲ ಬೆದರಿಸ್ಕೊಂಡು ನನ್ನ ಮಾತೆ ಕೇಳಬೇಕು, ಡಾಲರ್ನೇ ನೀನು ಅಕ್ಸೆಪ್ಟ್ ಮಾಡಬೇಕು. ಇದೆಲ್ಲ ನೋಡಿ, ಇದೆಲ್ಲ ನಿಮ್ಗಳಿಗೆ ರಾಜಕೀಯವಾಗಿ ಯೋಚನೆ ಮಾಡಿದ್ರೆ ದಿಸ್ ವೈಟ್ ವುಲ್ಫ್ ಪೀಪಲ್ ಆರ್ ರೂಲಿಂಗ್ ದಿ ಎಂಟೈರ್ ವರ್ಲ್ಡ್. ಈ 12 ಜನ, ಈ ಒಂದು ಬಿಳಿ ತೋಳಗಳು ಅಂತ ಹೇಳ್ತಾರೆ, ಇವರೇ ಆಳ್ತಿರೋದು. ನೀವು ದೊಡ್ಡ ಬ್ಯಾಂಕ್ಗಳು ಯಾರ ಹಂತದ, ಯಾರು ಇಡೀ ಪ್ರಪಂಚದ ದೊಡ್ಡ ಬ್ಯಾಂಕುಗಳು, ದೊಡ್ಡ ದೊಡ್ಡ ಈ ಮಾಸ್ಟರ್ ಕಾರ್ಡು, ವೀಸಾ ಕಾರ್ಡು, ಇನ್ಶೂರೆನ್ಸು, ಆಮೇಲೆ ಈ ಒಂದು ರಕ್ಷಣೆಗೆ ಸಂಬಂಧಪಟ್ಟಂತ ಈ ಒಂದು ಉತ್ಪನ್ನಗಳು ಯಾರ ಹಿಡಿತದಲ್ಲಿದೆ ಅಂತ ನೀವು ನೋಡಿ. ಈ 12 ಜನ ವೈಟ್ ಉಲ್ಫಾಗಳ ಕೈಯಲ್ಲೇ ಇವರೇ ಪ್ರಪಂಚವನ್ನ ಆಳ್ತಿರೋದು. ತಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡಿರ್ಬೇಕು ಅವರು. ಎಂಟೈರ್ ಥಿಂಗ್ಸ್, ಎಂಟೈರ್ ಪ್ರಪಂಚದ ಆರ್ಥಿಕ ಸ್ಥಿತಿಯನ್ನೆಲ್ಲ ತಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ಶಿವ, ನಮ್ಮ ಭಾರತ, ನಾವು ಬುದ್ಧಿವಂತರಾಗಬೇಕು ಮಕ್ಕಳು. ನೋಡಿ, ಅದಕ್ಕೆ ಇವತ್ತೊಂದು ಪುಟ್ಟ ಕಥೆಯೊಂದಿಗೆ ಆರಂಭ ಮಾಡ್ತಿದ್ದೇನೆ. ಎಲ್ಲ ಬಲಿಷ್ಠ ಶತ್ರುಗಳು ಒಮ್ಮೆಲೆ ಮೇಲೆ ಬಿದ್ದಾಗ ಯಾವ ರೀತಿ ಒಬ್ಬ ವ್ಯಕ್ತಿ ನಿರ್ಧಾರ ತಗೋಬೇಕು. ಯಾರೋ ಒಬ್ಬ ವೈರಿ, ಒಬ್ಬ ಶತ್ರು ನಮ್ಮ ಮೇಲೆ ಬಂದ್ರೆ ಯುದ್ಧಕ್ಕೆ ಸಿದ್ಧ ಆಗೋಣ ಬಿಡಿ. ಎಲ್ಲರೂ ಸೇರ್ಕೊಂಡು ಯುದ್ಧಕ್ಕೆ ಬಂದ್ಬಿಟ್ರೆ ಸುತ್ತಮುತ್ತ ಇರೋರೆಲ್ಲ ಎಷ್ಟು ಎಚ್ಚರಿಕೆ ತಾಳ್ಮೆಯಿಂದ ಇರಬೇಕಾಗುತ್ತೆ ಗೊತ್ತಾ? ಎಷ್ಟು ಬುದ್ಧಿವಂತಿಕೆಯಿಂದ ಸಮಸ್ಯೆಯನ್ನ ಬಿಡಿಸ್ಕೋಬೇಕು ಗೊತ್ತಾ? ಶಾಂತಿ ಪರ್ವದಲ್ಲಿ ಧರ್ಮರಾಯರು ಕೇಳಿದ ಪ್ರಶ್ನೆಗೆ ಅದ್ಭುತವಾಗಿ ಭೀಷ್ಮರು ಒಂದು ಕಥೆಯ ಮೂಲಕ ತಿಳಿಸ್ಕೊಡ್ತಾರೆ. ಒಂದು ದೊಡ್ಡ ವಟವೃಕ್ಷ, ಆ ಮರದಲ್ಲಿ ನಾನಾ ಥರದ ಪಶು ಪಕ್ಷಿಗಳು ಪಕ್ಷಿಗಳೆಲ್ಲ ಇದ್ವು, ಗೂಡುಗಳು ಕಟ್ಕೊಂಡು. ಸಂಜೆ ಆದರೆ ಬಂದು ಅದರಲ್ಲಿ ಒಂದು ಬೆಕ್ಕು ಸೇರ್ಕೊಂಡಿತ್ತು. ಸಿಕ್ಕಾಗೆಲ್ಲ ಅಚ್ಚುಕಟ್ಟಾಗಿ ತಿಂತಿತ್ತು. ಅದ್ರ ಕಾಟ ತಡಿಲಾರದೆ ಪಕ್ಷಿಗಳು ಸ್ವಲ್ಪ ಜಾಗ ಖಾಲಿ ಮಾಡ್ಕೋಬೇಕು. ಆನಂದವಾಗಿತ್ತು ತನಗೆ ಸಿಕ್ಕಾಗೆಲ್ಲ. ಯಾವ್ದು ಸಿಗುತ್ತೋ ಬೇಟೆ. ಆ ಮರದ ಬುಡದಲ್ಲೇ ಒಂದು ಪಾಪ ಇಲ್ಲಿ ಒಂದು ಗೂಡು ಮಾಡ್ಕೊಂಡಿತ್ತು, ನನ್ನ ಕುಟುಂಬದ ಜೊತೆ, ಹೆಂಡತಿ ಮಕ್ಕಳ ಜೊತೆ. ಅವಾಗ ಬರೋದು, ತನಗೆ ಸಿಗೋವಂಥ ತಿನ್ನೋದು. ಆ ಬೆಕ್ಕು ನೋಡಿದ್ರೆ ಓಡೋಗ್ಬಿಡೋದು. ಸಿಕ್ಕಿದ್ರೆ ಸಾಕು ತಿಂದ್ಬಿಡೋಣ ಅಂತ. ಸಿಕ್ತಿಲ್ವೇ ಅಂತ ತುಂಬಾ ದಿನದಿಂದ ಆಟ. ಒಬ್ಬ ಶತ್ರು ತನ್ನೇ ತಪ್ಪಿಸ್ಕೊಂಡು ತಿರುಗ್ತಿತ್ತು. ಒಮ್ಮೆ ಏನಾಯ್ತು ಅಂದ್ರೆ, ಒಬ್ಬ ಬೇಟೆಗಾರ ಆ ಕಾಡಿಗೆ ಬರ್ತಾನೆ. ಬಂದು ಆ ಮರವನ್ನು ಗಮನಿಸ್ತಾನೆ. ಓಹೋ, ದೊಡ್ಡ ಮರ, ತುಂಬಾ ಪಕ್ಷಿಗಳು ಅದು ಇದು ಎಲ್ಲ ಬರುತ್ತೆ ಅಂತೇಳಿ ಒಂದು ಪಂಜರವನ್ನ ಫಿಕ್ಸ್ ಮಾಡಿ ಹೋಗ್ತಾನೆ. ಸಿಕ್ಕಾಕೊಂಡಿರೋದೆಲ್ಲ ನಂದೇ ಅಂತ ಹೇಳ್ಬಿಟ್ಟು. ಈ ಸಂದರ್ಭಕ್ಕೆ ಏನಾಗುತ್ತಂದ್ರೆ, ಈ ಬೆಕ್ಕಿಗೆ ಹಾಗೂ ಇಲಿಗೆ ಗೊತ್ತಾಗಲ್ಲ. ಇಲಿಯು ಆಹಾರ ಹುಡ್ಕೊಂಡು ಹೊರಗಡೆ ಬರುತ್ತೆ. ಅದನ್ನ ಹಿಡಿಯೋಣ ಅಂತ ಬಂದಂತ ಬೆಕ್ಕಿಗೆ 2 ಪಂಜರದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಈಗ ಸಮಸ್ಯೆ, ಬೆಕ್ಕು ಇಲಿನ ಸಾಯಿಸ್ಬಿಡುತ್ತೆ ನಿಜವೇ, ಆದರೆ ಇಲಿ ಬೆಕ್ಕನ್ನು ಸಾಯಿಸ್ಲಿಕ್ಕೆ ಆಗೋದಿಲ್ಲ. ಶಕ್ತಿಶಾಲಿ, ಬಲಶಾಲಿ, ಸರಿ ಇದ್ದಾನೆ. ಕಾಡಿನಲ್ಲಿ ಸಿಕ್ಕಿರೋ ಪಕ್ಷಿಗಳನ್ನೆಲ್ಲ ತಿಂದುಕೊಂಡು ಮೈ ಪುಷ್ಟಿ ಮಾಡಿಕೊಂಡು ಒಂದು ಬಿಟ್ಟ ಅಂದ್ರೆ ದೊಡ್ಡ ದೊಡ್ಡ ಪ್ರಾಣಿಗಳು ಓಡಾಡಬೇಕು ಅಂಥದ್ದೊಂದು ಶಕ್ತಿ ತುಂಬಿಸ್ಕೊಂಡಿದ್ದಾನೆ. ಗಡಗಡ ನಡುಗ್ತಾ ಇದೆ. ಬೆಕ್ಕಿಗೂ ಸ್ವಲ್ಪ ಗಾಬರಿ ಆಗ್ಬಿಡ್ತು. ಇದೇನೋ ಇದು ಅಂತ ಪಂಜರ ಹಿಂಗೆ ಅನ್ನೋಕೆ ಹೋಗಿ ಎಲ್ಲ ಸುತ್ತಾಕೋಗ್ಬಿಟ್ಟಿದೆ. ಇಲ್ಲಿ ಹತ್ರ ನೋಡೋ, ಏನಾದರೂ ಮಾಡೋ ಅಂತ. ಅಷ್ಟರಲ್ಲಿ ನೋಡಿದ್ರೆ ಒಂದು ದೊಡ್ಡ ಮುಂಗುಸಿ ಬಂತು. ಇನ್ನೊಂದು ದೊಡ್ಡ ಹಾವು ಬಂತು. ಅವುಗಳು ಕಾಯ್ತಿದ್ವು ಈ ಇಲಿನ್ ತಿನ್ನೋಕೆ. ಸಿಕ್ಕಿದ್ರೆ ಸಾಕು ಮರಿಗಳು, ಅದು ಇದು ಇದೊಂದನ್ನು ಹೊಡೆದಾಕ್ಬಿಟ್ರೆ ತೂತೊಳಗಡೆ ಹೋಗ್ಬಿಟ್ಟು ನೀಟಾಗಿ ಅಚ್ಚುಕಟ್ಟಾಗಿ ತಿಂದಾಕ್ಬಿಡ್ಬೋದು ಎಲ್ಲಾರನ್ನೂ. ಈ ಮರ ನಮ್ಮದಾಗ್ಬಿಡುತ್ತೆ ಅಂತ. ಒಂದು ರಣಹದ್ದು ಬಂತು. ಅದಕ್ಕೂ ಕೂಡ ಈ ಒಂದು ಇಲಿ ಆಹಾರ. ಈಗ ಇಲಿಗೆ ಒಂದೇ ಕಡೆ, ಈತ ಕಡೆ ಬೆಕ್ಕು, ಈತ ಕಡೆ ಹಾವು, ಈತ ಕಡೆ ಮುಂಗುಸು, ಇನ್ನೊಂದು ಕಡೆ ರಣಹದ್ದು.
ಮುಂಗುಸಿನ ನೋಡಿದ ತಕ್ಷಣ ಅವು ಸ್ವಲ್ಪ ಯೋಚನೆ ಮಾಡ್ತು, ಓ ಇವನ್ನ ನಾನು ಹೊಡೆದಾಕ್ಬಿಡ್ತಾನೆ ಅಂತ ಓಡೋಗ್ಬಿಡ್ತು. ಓ ಇದು ಕಾಯ್ತಾ ನೋಡ್ತಿದೆ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಈಗ ಹತ್ರಕ್ಕೆ ಹೋಗಿ ತಿನ್ನೋಣ ಅಂತ ಮುಂಗುಸಿ ರಣ ಹದ್ದುಗಳು ಮಾತಾಡ್ಕೊಂಡು, ನೋಡ ನನ್ನ ಶತ್ರು ಒಬ್ಬ ಓಡೋದ, ಈಗ ನಾವಿಬ್ರು ಇದ್ದೀವಿ, ಅವನ್ ಬೆಕ್ಕತ್ರ ಹೋಗಲ್ಲ ಕಣ, ನಾವು ನುಗ್ಗಿ ಎತ್ತಾಕೊಂಡು ತಿನ್ಬಿಡೋಣ ಅಂತ. ಇಲ್ಲಿ ಯೋಚನೆ ಮಾಡ್ತು. ಗಾಬರಿಲಿತ್ತಲ್ಲ, ಸ್ವಲ್ಪ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ತು. ಶತ್ರುಗಳಿದ್ದಾರೆ, ಬೇಟೆಗಾರ ಬೇರೆ ಈಗ ಹಾಕ್ಬಿಟ್ಟು ಹೋಗಿದ್ದಾನೆ, ಬೆಳಿಗ್ಗೆ ಬರ್ತಾನೆ, ಅಲ್ಲಿವರೆಗೂ ಹೇಗೆ ಯೋಚನೆ ಮಾಡ್ತು. ಮೆಲ್ಲಗೆ ಬೆಕ್ಕಿಗೆ ಹೇಳ್ತು, ನೋಡು ಏನು ಮಾಡಿದ್ರು ನೀನು ಸಿಕ್ಕಾಕೋಗ್ಬಿಟ್ಟಿದ್ಯಾ, ಇವರಿಬ್ರು ನನ್ನ ತಿಂದಾಕ್ಬಿಡ್ತಾರೆ, ಇಲ್ಲ ಇಬ್ರಲ್ಲೊಬ್ರು ಎತ್ತಾಕೊಂಡು ಹೋಗ್ತಾರೆ, ಗ್ಯಾರಂಟಿ ನಾನು ಸಾಯೋದು ಗ್ಯಾರಂಟಿ, ಅದರ ಜೊತೆಲಿ ನೀನು ಸಾಯೋದು ಗ್ಯಾರಂಟಿ. ಯಾಕಂದ್ರೆ ಅವರು ನಿನ್ನನ್ನು ಏನೂ ಮಾಡೋಕ್ಕಾಗಲ್ಲ, ನಿನ್ ಗಟ್ಟಿವಂತ. ಆದರೆ ಪಂಜರದಿಂದ ಬಿಡಿಸ್ಕೊಳ್ಳೋಕೆ ನಿನ್ನ ಕೈಯಲ್ಲಿ ಬರೋಲ್ಲ. ಬೇಟೆಗಾರ ಬರ್ತಾನೆ, ಎತ್ತಾಕೊಂಡು ಹೋಗ್ತಾನೆ, ನಿನ್ನ ಕಡು ತಿಂದಾಕ್ಬಿಡ್ತಾನೆ ಅಂತ. ಬೆಕ್ಕಿಗೆ ಗಾಬರಿ ಆಗ್ಬಿಡ್ತಿದ್ದಿತ್ತು. ಹೌದು, ಏನು ಮಾಡೋದು ಅಂತ. ಒಂದು ಕೆಲಸ ಮಾಡ್ತೀನಿ, ಫಸ್ಟ್ ಇವರಿಬ್ಬರಿಂದ ತಪ್ಪಿಸ್ಕೋಬೇಕು ನಾನು. ನೋಡಿ, ನಮಗೆ ಸಮಸ್ಯೆಗಳು ಒಂದೊಂದು ಸಮಯ ಬಂದಾಗ ನಾವು ಈ ರೀತಿ ಆಲೋಚನೆ ಮಾಡಬೇಕು ಮಕ್ಕಳೇ. ಒಂದೇ ಬಾರಿ 4-5 ಸಮಸ್ಯೆಗಳು ಬಂದಾಗ ನಾವು ಗಾಬರಿ ಆಗ್ಬಿಡ್ತು. ಒಂದೊಂದನ್ನೇ ಬಿಡಿಸ್ಕೋಬೇಕು, ಒಂದೇ ಬಾರಿಗೆ 4 ಮಾಡಕ್ಕೆ ಹೋಗ್ತೇವೆ, ನಾವು ಸಿಕ್ಕಾಕೊಳ್ಳೋದೆ. ಎಲ್ಲ ಎತ್ತಿ ವಾಂತಿ ಆದಾಗ ಒಂದೇ ಬಾರಿಗೆ 4 ಇಡ್ಲಿ ತಿಂದ ಹಾಗೆ, ಅಜೀರ್ಣ ಆದ ಹಾಗೆ ಈ ರೀತಿ ಆಗ್ಬಿಡುತ್ತೆ. ನಿಧಾನವಾಗಿ ಕುತ್ಕೋಬೇಕು, ಆಲೋಚಿಸ್ಬೇಕು, ಏನು ಮಾಡೋಣ. ಒಂದೊಂದೇ ನೋಡಿ, ಇಲ್ಲಿ ಮಾಡುತ್ತೆ, ಬೆಕ್ಕನ್ನು ಕನ್ವಿನ್ಸ್ ಮಾಡುತ್ತೆ. ನೋಡು ಇವರಿಬ್ರು ನನ್ನ ತಿಂದಾಕ್ತಾರೆ, ನೋಡ್ಬಿಟ್ಟು ಸ್ವಲ್ಪ ನಾನು ಬಂದು ನಿನ್ನ ಮಡ್ಲಲ್ಲಿ ಮಲಗ್ತೀನಿ. ಆಗ ಅವ್ರ ಹತ್ರಕ್ಕೆ ಬರೋಲ್ಲ, ಯಾಕಂದ್ರೆ ನೀನನ್ನು ಕಂಡ್ರೆ ಭಯ ಅವ್ರಿಗೆ. ಮುಂಗ್ಸಿನ ಹೊಡೆದು ಬಿಸಾಕ್ಬಿಡುತ್ತೆ. ಅದು ಬಂತು ನಿಮ್ಗೆ ಗೊತ್ತಿದೆ ಅಲ್ವಾ ಬೆಕ್ಕಿನ ಸ್ಪೀಡು. ಇಟ್ ಇಸ್ ಎ ಸ್ಮಾಲ್ ಹುಲಿಗೆ ವಿದ್ಯೆ ಹೇಳ್ಕೊಟ್ಟಿರುವಂಥ ಬೆಕ್ಕು ಅದು. ಹುಲಿಗೆ ಹೇಗೆ ಬೇಟೆ ಆಡಬೇಕು ಅಂತ ಹೇಳ್ಕೊಟ್ಟಿರ್ತಕ್ಕಂಥ ಚಾಣಾಕ್ಷ ಬೇಕು, ಸುಮ್ಮನೆ ಅನ್ಕೋಬೇಡಿ. ಅಂತ ಬಿಗ್ ಕ್ಯಾಟಿಗೆ ಹೇಳ್ಕೊಟ್ಟಿರೋನು ಇವನು, ಸ್ಮಾಲ್ ಕ್ಯಾಟ್ ಅಲ್ಲ ಇವನು ಬ್ರಿಲಿಯಂಟ್ ಕ್ಯಾಟ್ ಇವನು. ಸೊ ಇಂಥ ಬೆಕ್ಕಿಗೆ ಮೆಲ್ಲಗೆ ಹೇಳುತ್ತೆ, ಮಳ್ಳಲ್ಲಿ ಮಲ್ಕೋತೀನಲ್ವಾ ಸಾಕು. ರಣದ್ದು ನೋಡುತ್ತೆ, ಹೆಂಗ್ ಬರುತ್ತೆ, ಇದೇನೋ ಇದು ಇಂಥ ಕೆಲಸ ಆಗೋಯ್ತಲ್ವೋ ಅಂತ. ಮುಂಗ್ಸಿನೂ ಆ ಕಡೆಯಿಂದ ಈ ಕಡೆ, ಇದೇನೋ ಇದು ಸ್ಕೇಪ್ ರಂಗ ಆಗ್ಬಿಟ್ನಲ್ಲ ಇವನು ಅಂತ. ಒಂದು ಅರ್ಧ ಗಂಟೆ ಆಯ್ತು, ಸಂಜೆ ಆಗ್ತಾ ಬಂತು, ಕತ್ಲು, ಇನ್ನೇನೋ ಮಾಡೋಕ್ಕಾಗಲ್ಲ. ನೋಡೋಣ, ಅವಾಗ ಹಿಂಗೆ ಬರೋದು. ಹದ್ದು ಅಲ್ಲೇ ಕುತ್ಕೊಂಡಿದ್ದೆ, ನೋಡ್ತು ತನ್ನ ಗೂಳಿಗೆ ಎದ್ದೋಗ್ಬೇಕು ಅಂತ ಹದ್ದು ಹೊರಟೋಯ್ತು. ಒಬ್ಬ ಶತ್ರು ಹೋದ, ಪಿಳಿ ಕಣ್ಬಿಟ್ಕೊಂಡು ನೋಡ್ತಾ ಐತೆ ಈ ಇಲಿ. ನೋಡಿ, ಕಾಯುವುದರಲ್ಲಿ ಕೆಲವೊಂದು ಸಮಸ್ಯೆಗಳು ದೂರ ಆಗ್ಬಿಡುತ್ತೆ. ಏನೋ ದೊಡ್ಡದಾಗಿ ನಾವು ಹತ್ಯೆ ಹೋಗೋದು, ಇಲ್ಲ ಆತ್ಮಹತ್ಯೆ ಮಾಡ್ಕೊಂಬಿಡೋದು. ಕಾಯೋದು ತಾಳ್ಮೆ ಇಲ್ಲ. ತಾನಾಗಿ ಎದ್ದು ಹೋಗ್ಬಿಟ್ಟು ಅವನಿಗೆ ಸಂಜೆ ಆಯ್ತು, ಅವನ ಹೆಂಡತಿ ಮಕ್ಕಳು ಅಂತ ಹೋಗ್ಬೇಕು ಅವನು. ಈ ಒಂದು ಇಲ್ಲಿಗೋಸ್ಕರ ಅಯ್ಯೋ ನಡೆಯೋ, ಸರಿ ಪೊಗದಾಗ ಹಸ್ತಾಗಿದ್ದಾನೆ ನಿಜವೇ. ಆದ್ರೆ ಇಲ್ಲಿ ಕಾವಲು ಬೆಕ್ಕತ್ರ ಹೋದ್ರೆ ಹೊಡೆದು ಬಿಡ್ತಾನೆ. ಬೆಕ್ಕನ ಮಡ್ಲಲ್ಲಿ ಮಲ್ಗವನೆ, ಆದ್ರೂ ಹುಷಾರಾಗಿ ಮಲ್ಗವನೆ. ಹೆಂಗೆ ಏನು ಅಂತ ಅದು ಟಚ್ ಮೀ ನಾಟ್ ಅಂತ. ಯಾವಾಗ ಇವನಿಗೆ ಏನು ಬುದ್ಧಿ ತಿಕ್ಕಲೇ ಇರುತ್ತೋ, ಪಕ್ಕದಲ್ಲೇ ಇದ್ದಾಗೆ ತನಗೆ ಎಸ್ಕೇಪ್ ಟಕ್ ಅಂತ ಅವನೇನಾದ್ರೂ ಟ್ರಿಗರ್ ಪಾಯಿಂಟು, ಮೂವ್ ಪಾಯಿಂಟು ಇದೆಲ್ಲ ಯೋಚನೆ ಮಾಡ್ಕೊಂಡೇ ಮಲಗಿದ್ದಾನೆ. ಅವನ ಮುಖಭಾವ, ಅವನಿಗೆ ಒಂದು ಕೈ ಕಾಲುಗಳು ಹೆಂಗ್ ಶೇಕ್ ಮಾಡ್ತಾನೆ, ಏನಾದ್ರೂ ಹೊಡಿಬೇಕು ಅಂದ್ರೆ, ಒಂದು ಬೇಟೆ ಆಡ್ಬೇಕು ಅಂದ್ರೆ ಒಂದು ಆಕ್ಷನ್ ಇರುತ್ತಲ್ವ, ಅಂಥದ್ದು ಆಕ್ಷನ್ಗಳಿದಾವ. ಇದೆಲ್ಲ ಗಮನಿಸ್ತಾ, ಹದ್ದನ್ನು ಗಮನಿಸ್ತಾ, ಇವನು ಗಮನಿಸ್ತಾ ಮುಂಗುಸಿನ ಹದ್ದು ಹೋದ. ಸ್ವಲ್ಪ ಉಸಿರು ಬಂತು. ಸೊ ಬೆಕ್ಕನ್ನು ನೋಡ್ತಾ ಮುಂಗುಸಿ ಆ ಕಡೆ ಈ ಕಡೆ. ಮಧ್ಯರಾತ್ರಿ ಆಯ್ತು, ಅದಕ್ಕೆ ತಡಿಲಾಗಲಿಲ್ಲ. ನೊಂದು ಬೆಳಗಿನ ಜಾಮಕ್ಕೆ ಮೊದಲು ಕಾದಷ್ಟು ಕಾದು ಅಯ್ಯೋ ಹೋಗ್ರ ಅಂತ ಹೇಳ್ಬಿಟ್ಟು ಅದು ಹೊರಟೋಯ್ತು. ಹತ್ರಕ್ಕೆ ಬಂದ್ರೆ ಇದು ಯಾವ ಅಂತಾನೆ ಅವನು ಬೆಕ್ಕು. ಏನೋ ಇದು ಇಂಥ ಕತೆ ಆಗೋಯ್ತಲ್ಲ, ಇವನ್ ಜೊತೆ ಮಾಡ್ಕೊಬಿಟ್ಟಿರ್ತಾನೆ. ಕೆಲವೊಂದು ಸಮಯ ನಾವು ಸಮಸ್ಯೆಗಳ ಜೊತೆ ಅಡ್ಜಸ್ಟ್ ಮಾಡ್ಕೊಬಿಡ್ಬೇಕಾಗುತ್ತೆ. ಕೆಲವ್ರ ಹತ್ರ ಹೊಂದಾಣಿಕೆ ಆಯ್ತಣ್ಣ, ನೀನೇ ದೊಡ್ಡವನಣ್ಣ ಅಂತ ಹೇಳಿ ನಿಂತ್ಕೋಬೇಕು. ನಮ್ಮ ಶತ್ರುವನ್ನು ಹೊಗಳ್ಬೇಕಾಗುತ್ತೆ ಕೆಲವೊಂದು ಸಮಯ. ನೋಡಿ, ಬೆಕ್ಕು ಅದೇ ಕೆಲಸ, ಬೆಕ್ಕಿಗೆ ಇಲಿ ಮಾಡೋದು ಅದೇ ಕೆಲಸ. ನಿನ್ ಪರಾಕ್ರಮ. ಯಾರಾದ್ರೂ ಹತ್ರಕ್ಕೆ ಬರ್ತಾರ, ದೊರೆ ನೀನು ಯಾರು ನೀನು ಅಂದ್ರೆ ರನ್ನುತ್ತೆ ಮುಂಗ್ಸಿ ನೋಡೋದು. ಬೆಳಗಿನ ಜಾವ ಆಯ್ತು ಅಂತ ತಡಿಲಿಕ್ಕಾಗಿಲ್ಲ. ಅದಕ್ಕೂ ಹಸಿವೆ ಕಾದು ನೆನ್ನೆ ಮಧ್ಯಾಹ್ನದಿಂದ ನಡೆದಿರೋ ಕತೆ
ಬೆಳಗಿನ ಜಾವ ಇನ್ನು ಬಿಡೋ ಅಂತೇಳಿ ಒಂದು 5-6 ಗಂಟೆ ಸೂರ್ಯೋದಯಕ್ಕೆ ಹೊರಟೋಯ್ತು. ಹಬ್ಬ ಅಂತ ಇವರಿಬ್ರು ಮೆಲ್ಲಗಿಲಿ ಆ ಕಡೆ ಜರುಗ್ಕೊಂತು. ಅದು ಹೇಳಿದೆ, ನೋಡು ನೀನು ನನ್ನ ಕಾಪಾಡ್ಬಿಟ್ರೆ ಪಂಜರನ್ ಕಟ್ ಮಾಡ್ಬಿಡ್ತೀನಿ, ನೀನು ಎಸ್ಕೇಪ್ ಆಗ್ಬೋದು. ಇಲ್ಲ ಬೇಟೆಗಾರ ತಿಂದಾಕ್ಬಿಡ್ತಾನೆ ಅಂತ ಮೊದಲೇ ಹೇಳಿತಾಳು. ನೀನು ಸಿಕ್ಕಾಕೋಗ್ಬಿಡ್ತೆ, ನನ್ನನ್ನಂತೂ ಸಾಯಿಸ್ತಾರೆ ನಿಜ, ನೀನು ಸತ್ತೋಗ್ತೀಯ. ಆದ್ದರಿಂದ ಇವರಿಬ್ರು ಹೋದ್ಮೇಲೆ ನಾನು ನಿನ್ನ ಕಾಪಾಡ್ತೀನಿ ಅಂತ ಹೇಳಿದ್ದ. ಸೊ ಇವನ್ ಮಾತು ಕೊಟ್ಟಿದ್ದ ಬೆಕ್ಕು ಏನಂತ ಗೊತ್ತಾ, ನನ್ನ ಆಪತ್ ಕಾಲದಲ್ಲಿ ನಾನು ಕಾಪಾಡೋದ್ರಲ್ಲಿ ನಾನು ಮಾತು ಕೊಟ್ಟೆ ಅಂದ್ರೆ ಮಾತು ಕಣೋ ನಾನು ಅಂತ. ಇಲ್ಲಿ ಅಂತು ಆ ಕಾಲಕ್ಕೆ ಅಂತ. ಈಗ ಅವರಿಬ್ರು ಹೋಗಿದ್ದ ಪಕ್ಕದ ಜರ್ಕೊಂತ, ಏನೋ ಇದು ಅಂತ. ಇರೋಣೋ ಅಂತ. ಅಲ್ಲ ಕಣೋ, ನಾನು ನಿನಗೆ ಮಾತು ಕೊಟ್ಟು ಕಾಪಾಡೋದ್ನಲ್ವೋ, ನೀನ್ ನನಗೆ ಕಾಪಾಡು ಅಂತ. ಕಾಪಾಡ್ತೀನಿ ಇರೋಣ ಅಂತ ಮೆಲ್ಲಗೆ ಒಂದೊಂದೇ ಕಟ್ ಮಾಡ್ತಾ ಐತೆ ಚಿಕ್ಕದಾಗಿ. ಹಿಂಗೋಗೋದು ಇರೋಣ, ಇದು ಯಾಕೋ ಬಲವಾಗೈತೆ ಅಂತ ಹೇಳ್ಬಿಟ್ಟು ಆ ಪಂಜರದ ಆ ಒಂದು ಇದನ್ನ ದಾರಗಳನ್ನ ತೆಗಿಯೋ ಅಂತ ನೋಡಿದ್ರು ದೊಡ್ಡ ದೊಡ್ಡ ನಾಯಿಗಳು, ಬೇಟೆ ನಾಯಿಗಳು ಹಿಡ್ಕೊಂಡು ಬೇಟೆಗಾರ ಬರ್ತಿದ್ದಾನೆ. ಅವ್ದು ನೋಡೋ ಸಿಗದ್ ತಿಂದಾಕ್ಬಿಡುತ್ತೋ, ತೆಗಿಯೋ ಅಂತ. ಅಣ್ಣ ಇರೋಣ, ಸದ್ ನನಗೂ ಕೇಳಿಸ್ತಿದೆ, ನಾನು ಈಗ ಕಟ್ ಮಾಡಿದ್ರೆ ನೀನು ರಾತ್ರಿ ಎಲ್ಲ ಊಟ ಮಾಡಿಲ್ಲ, ನೆನೆ ಮಧ್ಯಾಹ್ನದಿಂದ ಆ ಹಸುವೆಗೆ ನಿಂಗೆ ನೆತ್ತಿಗೆ ಏರ್ಬಿಟ್ಟಿದೆ, ಯಾವ ಸಿಕ್ಕಿದ್ರು ಒಡೆದು ತಿಂದಾಕ್ಬಿಡ್ತೀಯ ಅಂತ ಹೇಳ್ಬಿಟ್ಟು. ಈಗ ಎದುರುಗಡೆ ಇರೋದು ನಾನು ಒಬ್ಬನೇ, ತೆಗ್ದಿದ ತಕ್ಷಣ ಒಂದೇ ಬಾಯಿಗೆ ಲಬಕ್ಕಂತ ಹಾಕೊಂಡು ನೀನು ಎತ್ತಾಕೊಂಡು ಹೋಗ್ಬಿಡ್ತೀಯ, ನನ್ನ ಹೆಂಡತಿ ಮಕ್ಳು ಗತಿ ಅನ್ನೋಣ. ಇರೋಣ, ನಾನು ಮಾಡ್ತೀನಿ ನಾನು ಅಂತ ಹೇಳ್ದ. ನೋಡಿ ಆ ರೀತಿ ಸಮಯಕ್ಕೆ ಕಾಯಬೇಕು ಅಂತ ತೋರಿಸ್ಕೊಡ್ತಿದೆ. ಪ್ರಕೃತಿ ಜೊತೆ ನಾವು ಸಮಯದ ಜೊತೆ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ನಮ್ಮ ಸೇಫ್ಟಿ ನಾವು ಚೆನ್ನಾಗಿದ್ರೇನೆ ಮಕ್ಕಳೇ, ನೀವು ಚೆನ್ನಾಗಿದ್ರೆ ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಮನೆ, ನಿಮ್ಮ ಕುಟುಂಬ, ನೀವೇ ಚೆನ್ನಾಗಿಲ್ಲ, ನೀವೇ ಕಾಪಾಡ್ಕೊಂಡಿಲ್ಲ. ಸಮಯಕ್ಕೆ ತಕ್ಕಂತೆ ಶತ್ರುಗಳ ಜೊತೆಲೂ ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ಈ ತರ 4-5 ಶತ್ರುಗಳು, 4-5 ಸಮಸ್ಯೆಗಳು ಮೈ ಮೇಲೆ ಬಂದು ಬಿದ್ದಾಗ ಅವನ ಹತ್ರಕ್ಕೆ ಬರ್ತಿದ್ದಾನೆ, ಗೊತ್ತಾಯ್ತು. ಒಂದು 100 ಮೀಟ್ರು ಅಣ್ಣ ಅವನ ಹತ್ರಕ್ಕೆ ಬರೋವಾಗ ನಾನು ಕಟ್ ಮಾಡ್ಬಿಡ್ತೀನಿ. ನಿನಗೆ ಆ ಓಡೋ ಗಾಬರಿಲಿ ನನ್ನ ಮೇಲೆ ಗಮನ ಇರಲ್ಲ, ನಿನ್ನನ್ನು ಕಾಪಾಡ್ಕೊಳ್ಳೋದೇ ಟೆನ್ಷನ್ ಇರುತ್ತೆ. ನನ್ನನ್ನು ಹಿಡ್ಕೊಳ್ಳೋದಲ್ಲ, ತಿನ್ನೋದಲ್ಲ. ಫಾಸ್ಟ್ ಬದುಕು, ಪ್ರಾಣ ಉಳಿದ್ರೆ 100 ಇಲಿಗಳನ್ನ ಎತ್ತಾಕೊಂಡು ತಿನ್ಕೋಬೋದು ಅನ್ನೋದಿರುತ್ತೆ. ಅದರಿಂದ ಸ್ವಲ್ಪ ಇರೋಣ ಅಂತ ಬಂದ್ಬಿಟ್ಟ ಅಂತ ಹೇಳಿದ್ರೆ ಪಟ ಅಂತ ಕಟ್ ಮಾಡ್ತು, ತಪ್ಪಿಸ್ಕೊಂಡು ಹೋಗಿ ತನ್ನ ಇದರಲ್ಲಿ ಸೇರ್ಕೊಂಡು ಹಿಂಗೆ ನೋಡ್ತು. ಬೆಕ್ಕು ತಪ್ಪಿಸ್ಕೊಂತ ಕಟ್ ಮಾಡಿದಕ್ಕೆ ಬೇಟೆಗಾರ ಬರ್ತಾನೆ, ನೋಡ್ತಾನೆ, ಪಂಜರ ತುಕ್ಕ ಆಗ್ಬಿಟ್ಟಿದೆ, ಏನೂ ಬಿದ್ದಿಲ್ಲ. ಅಯ್ಯೋ ಎಷ್ಟು ದೊಡ್ಡ ಮರ ಕಣ ಇದು, ಎಂತೆಂಥದ್ದು ಇರ್ತವೆ ಅಂತ ಅನ್ಕೊಂಡೆ, ನೋಡಿದ್ರೆ ಹಿಂಗಾಗ್ಬಿಡ್ತಲ್ಲ ಅಂತ ಆ ಪಂಜರನ ಆ ಕಡೆ ಎತ್ತಿ ಬಿಸಾಕಿ ಅರ್ಧೋಗಿದೆ, ಪುಡಿ ಆಗ್ಬಿಟ್ಟಿದೆ. ಆ ಥರ ಕಚ್ಚಿ ಬಿಸಾಕ್ಬಿಟ್ಟಿದೆ. ಬೆಕ್ಕು ನೋಡ್ತಾ ಇತ್ತು, ಬೇಟೆಗಾರ ನಾಯಿಗಳು ಹೋದು, ಅಪ್ಪ ಬದುಕಿದ್ವಿ ಬಡಜೀವಿ ಅಂತ ಕೆಳಗಡೆ ಬಂತು. ತುಂಬ ಥ್ಯಾಂಕ್ಸ್ ಕಣ, ನೀನು ನನ್ನ ಸ್ನೇಹಿತ ಕಣ, ನನ್ನ ಪ್ರಾಣ ಉಳಿಸ್ಬಿಟ್ಟೆ ಕಣ, ನಾನು ನಿನ್ನ ಪ್ರಾಣ ಉಳಿಸಿದ್ದೀನಿ, ನಾವು ಇವತ್ತಿಂದ ಫ್ರೆಂಡ್ ಆಗಿದ್ಬಿಡೋಣ ಕಣ, ನಿನ್ನ ಒಂದು ಇದನ್ನು ನಾನು ಮರೆಯೋಕ್ಕಾಗಲ್ಲ ಕಣ ಅಂತ. ಇವನು ಒಳಗಡೆಯಿಂದಲೇ ಸ್ವಲ್ಪ ಮೂತಿ ಹೊರಗಡೆ ಇಟ್ಬಿಟ್ಟು, ಅಣ್ಣ ನಮಸ್ಕಾರ, ನೀವು ಅಲ್ಲೇ ಇರಿ, ನಾವಿಲ್ಲೇ ಇರ್ತೀವಿ, ಇದೇನೋ ಇದು ಅಂತ. ನೋಡೋಣ, ಆಪತ್ಕಾಲಕ್ಕೆ ಕಾಪಾಡ್ಕೊಂಡಿದ್ದೀವಿ, ನೀನು ಕಾಪಾಡದೆ ನಾನು ಕಾಪಾಡದೆ ಸರಿ, ಆದರೆ ನೀನು ನಾನು ಶತ್ರುವೆ. ಒಂದಲ್ಲ ಒಂದ್ಸಲ ತಲೆ ಕೆಡ್ತು, ನಿಂಗೆ ಹಸುವೆ ನೆತ್ತಿಗೆ ಏರ್ತು, ಪಿತ್ತಕ್ಕೆ ಏರ್ತು, ಬಾಯಿಗೆ ಹಾಕ್ಬಿಡ್ತೀವಿ. ನಾನು ನಿನ್ನನ್ನು ಎದುರಿಸೋ ಶಕ್ತಿ ಇಲ್ಲ ಅಣ್ಣ. ಎರಡನೇದು, ನೀನು ನಾನು ಮಿತ್ರ ಆಗ್ಬೋದು. ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಬಂಧುಗಳು, ನಿನ್ನ ಅಣ್ಣ ತಮ್ಮಂದ್ರುಗಳು ಅವ್ರು ಸುಮ್ಮನೆ ಇರ್ತಾರ? ನೀನು ಮಲಗಿರೋ ಎತ್ತಾಕೊಂಡು ಹೋಗ್ಬಿಡ್ತಾರಣ್ಣ. ನೀನು ಆ ಕಡೆ ಹೋಗಿದ್ದಾಗ ನಾನು ನೀನು ಹಿಂಗೆ ವಯ್ಯಾರವಾಗಿ ಓಡಾಡ್ಕೊಂಡಿದ್ರೆ ಇವನೋ ನಮ್ಮವನಲ್ವೇ ಎಲ್ಲ ತಿನ್ನೋ ಜಾತಿ ನಾವು, ಇವನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡವನೇ ಅಂತ ದಂಡೆತ್ತಿ ಬಂದ್ರೆ ನೀನು ಎಲ್ದಿದ್ದಾಗ ನಾನು ಉಳಿತೀನಿ ಅಣ್ಣ. ನಾನು ಬಿಡು, ನನ್ನ ಗೂಡು, ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲ ಚದ್ರ ಆಗ್ಬಿಡುತ್ತೆ ಅಣ್ಣೋ. ನೀನು ನಿನ್ನ ಪಾಡ್ಗಿರೋ, ನಾನು ನನ್ನ ಪಾಡ್ಗಿರ್ತೀನಿ. ನೋಡೋಣ, ದೈವ ಮುಂದೊಂದು ಅವಕಾಶ ಕೊಟ್ಟಾಗ ಇದೇ ಥರದ್ದು ಏನಾದರೂ ಸಮಸ್ಯೆಗಳು ಬಂದಾಗ ನಿನಗೆ ನಾನು, ನನಗೆ ನೀನು, ಈಗ ಹೇಳ್ತಾನೆ ಹಿಂಗೆ ಇಟ್ಕೊಳ್ಳೋಣ, ಮರಿಲಾರ್ದೆ ಬಿಟ್ಬಿಡೋಣ, ನನ್ನ ಪಾಡಿಗೆ ಅಂತ ಹೊರಟೋಯ್ತು. ಬೇಕು ಬೇಜಾರು ಮಾಡ್ಕೊಂಡು ಮೇಲಕ್ಕೆ ಹೊರಟೋಯ್ತಂತೆ. ಹೋಗ್ಲಿ ಬಿಡ, ಇನ್ನೇನು ಮಾಡೋದು ನನ್ನ. ಇದು ಆಪದ್ಧರ್ಮಂ ಅಂತ ಹೇಳ್ತಾರೆ. ಸೊ ಬದುಕಿನಲ್ಲಿ ಕೆಲವೊಂದು ಸಮಯ ಈ ಥರ ಒಂದೇ ಬಾರಿಗೆ ನಮಗೆ 4-5 ಸಮಸ್ಯೆಗಳು ಬಂದ್ಬಿಡ್ತವೆ ಮಕ್ಕಳೇ. ಸ್ವಲ್ಪ ತಾಳ್ಮೆಯಿಂದ ಒಂದೊಂದೇ
ಒಂದೊಂದೇ ನೋಡಿ, ಹಾವು ಬಂತು, ಮುಂಗ್ಸಿ ಬಂತು, ರಣಹದ್ದು ಬಂತು, ಬೇಟೆಗಾರ ಬಂದ, ಬೆಕ್ಕಿತ್ತು. ನೋಡಿ ಎಷ್ಟು ಸಮಸ್ಯೆಗಳು ಅದ್ರ ಸುತ್ತಲೂ ಇತ್ತು. ಅದೊಬ್ಬನೇ, ಇವರನ್ನ ಯಾರನ್ನೂ ಎದುರಿಸೋ ಶಕ್ತಿ ಅದಕ್ಕಿರ್ಲಿಲ್ಲ. ಆದ್ರಲ್ಲೂ ಇವರೆಲ್ಲ ಒಂದೇ ಬಾರಿಗೆ ಅಟ್ಯಾಕ್ ನಿಂತ್ಕೊಬಿಟ್ಟಿದ್ದಾರೆ. ಯಾರಿಗೆ ಸಿಕ್ಕಿದ್ರೆ ಅವ್ರಿಗೆ ಮೊದಲು ಊಟ ಕೊಂಡು ಭೂರಿ ಭೋಜನ, ಒಳ್ಳೆ ಪೂರಿ ತಿಂದಾಕ್ಬಿಡೋಣ ಅಂತ. ನೋಡಿ ಹೇಗೆ ತಪ್ಪಿಸ್ಕೊಂತ. ಅಂದರೆ ನಮಗೆ ಜೀವನದಲ್ಲಿ ಇದಕ್ಕಿಂತಲೂ ದೊಡ್ಡ ಸಮಸ್ಯೆಗಳ ಯೋಚನೆ ಮಾಡಿ, ಪ್ರಾಣ ತೆಗೆಯುವುದಕ್ಕಿಂತಲೂ ಮೀರಿದಂಥ ಸಮಸ್ಯೆಗಳು ಬರ್ತಾವ? ಖಂಡಿತ ಇಲ್ಲ. ಇಂಥದ್ದೊಂದು ಸಮಸ್ಯೆಗಳು ಸಣ್ಣದು ಪ್ರಾಣ ತೆಗಿಲಿಕ್ಕಾಗೋದು ಭಗವಂತ. ನಾವು ಮಾಡಬಾರ್ದು ಮಾಡಿದ್ರೆ ಸರ್ಕಾರ ನಮಗೆ ಗಲ್ ಶಿಕ್ಷೆ ಆಗುತ್ತೆ. ಇಮ್ಮಿಡಿಯೇಟ್ ಅವರು ಗಲ್ ಕೊಡಲ್ಲ, ಅದಕ್ಕೊಂದು ಲೆಕ್ಕಾಚಾರಗಳು ಇರ್ತವೆ. ಅಷ್ಟು ಬಿಟ್ಟು ಪ್ರಾಣ ಹೋಗುವಂಥ ಸಮಸ್ಯೆಗಳು ಯಾವುದೂ ಇಲ್ಲ ಅಲ್ವಾ? ತಾಳ್ಮೆಯಿಂದ ಕಾಯೋಣ. ಇಂಥದ್ದು ನಮ್ಮ ಸುತ್ತಮುತ್ತ ದಿನನಿತ್ಯ ನಮಗೆ ಯಾವುದೋ ಒಂದು ಸಣ್ಣ ಸಮಸ್ಯೆಗಳಿಗೆ ಗಾಬರಿ ಬಿದ್ದು ತುಂಬ ಜನ ನೋಡ್ತಿರ್ತೇವೆ. ಹತ್ಯೆ ಮಾಡೋದು, ಸೂಟ್ಕೇಸ್ ಹತ್ಯೆಗಳು, ಡ್ರಮ್ ಹತ್ಯೆಗಳು, ಹನಿಮೂನ್ ಹತ್ಯೆಗಳು, ಏನೇನೋ ಬಂದ್ಬಿಟ್ಟಿದ್ದಾವೆ. ಏನೇನೋ ನೋಡಿ, ಅವನು ಯಾರೋ ಚಾಮರಾಜನಗರದಲ್ಲಿ ಊತಾಕಿದ್ದಾನೆ ಸೂಟ್ಕೇಸಲ್ಲಿ, ಪ್ರೀತಿಸ್ತಿದ್ನಂತೆ. ಸರಿ, 2 ಮಕ್ಕಳು ತಾಯಿ ಅಂತೆ. ಸರಿ ಬದುಕೇನೋ ಕಟ್ಕೊಂಡು ಆಕೆಗೆ ಇಷ್ಟೆಲ್ಲ ಎದ್ದೋದ್ಲು, ಆಯ್ತು ಬಿಡಮ್ಮ. ಇದು ಸಮಸ್ಯೆಯಾ? ಇವಾಗ ನೋಡಿ, ಇದು ಎಷ್ಟು ದೊಡ್ಡ ಅಪರಾಧ ಆಗೋಯ್ತು. ಆಕೆನ ಹತ್ಯೆ ಮಾಡಿದ್ದಲ್ದೆ ನೀನು ಅಪರಾಧಿ ಆಗಿಬಿಟ್ಟಪ್ಪ. ಒಪ್ಕೊಬಿಟ್ಟಿದ್ದಾನೆ ಅವನು. ನಿನ್ ಕೋರ್ಟಲ್ಲಿ ಚಾರ್ಜ್ ಶೀಟ್ ಪ್ರೂವ್ ಅಷ್ಟೇ. ಬೇಡ, ಬದುಕೋ ಹೋಗಮ್ಮ. ಡನ್. ಇಷ್ಟವಿಲ್ಲ ಅಲ್ಲ, ಬಿಡು. ಇಷ್ಟವಿಲ್ಲ ಎಂದ ಮೇಲೆ ಬಿಟ್ಟು ಬಿಡಬೇಕು. ಸಮಸ್ಯೆಯ ಜೊತೆ ತುಂಗಾಡಬೇಡಿ ಮಕ್ಕಳೇ. ಇವತ್ತು ಬಹುದೊಡ್ಡ ನಾಗರಿಕರು ನಾವು ತಲೆ ಬಗ್ಗಿಸುವಂತಹ ಒಂದು ಹೇಸಿಗೆ ಕಾರ್ಯಗಳು ನಡೀತಿರೋದು ಇದು ಜಾಸ್ತಿ ಆಗ್ಬಿಟ್ಟಿದೆ. ಹತ್ಯೆ ಇಲ್ಲ, ಮ್ಯಾನ್ ಹ್ಯಾಂಡ್ಲಿಂಗ್, ಹೊಡೆದು ಬಿಡೋದು. ಅವನು ಎಲ್ಲಿ ಮೀರಿ ವಿಕೃತಿ. ಈ ಒಂದು ಪಿಶಾಚ ಯೋಗ ನೀವು ನೋಡಿ, ಮೇಡೆ ನಾನು ಹೇಳಿದ್ನಲ್ಲ, ವಿಮಾನಯಾನಗಳಲ್ಲಿ ತುಂಬಾ ದೊಡ್ಡ ಒಂದು ಆಪತ್ತುಗಳು ಎದ್ದು ಬರುತ್ತವೆ ಅನ್ನತಕ್ಕಂಥದ್ದು. ಇಂಡಿಗೋ ಪ್ಲೇನು ಲ್ಯಾಂಡಿಂಗ್ ಆಗಿದೆ ಬೆಂಗಳೂರಲ್ಲಿ, ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಶಾರ್ಟೇಜ್ ಆಫ್ ಫ್ಯೂಲ್ ಅಂತಾರೆ. ಶಿವ ಪಿಶಾಚ ಯೋಗ. ಈ ಯೋಗಗಳು ನಮ್ಮಲ್ಲಿರ್ತಕ್ಕಂಥದ್ದು ದುರ್ಯೋಗಗಳು, ನಮ್ಮಲ್ಲಿರ್ತಕ್ಕಂಥ ದುಷ್ಟತನವನ್ನ ತುಂಬಾ ಎತ್ತಿ ಹೊರಗಡೆ ಹಾಕ್ಬಿಡ್ತವೆ. ಶುಭ ಯೋಗಗಳು ನಮ್ಮಲ್ಲಿರೋ ಒಳ್ಳೆತನವನ್ನ ಹೊರಗಡೆ ತೆಗಿತಾರೆ. ದುಷ್ಟ ಯೋಗಗಳು ನಮ್ಮಲ್ಲಿರ್ತಕ್ಕಂಥ ಕೆಟ್ಟದನ್ನ ಹೊರಗಡೆ ತೆಗಿತಕ್ಕಂಥದ್ದು ಜಾಸ್ತಿ. ಎಚ್ಚರಿಕೆ ಮಕ್ಕಳು. ಸಮಸ್ಯೆಗಳು ಬರ್ತವೆ, ಸಾಲದ ಸಮಸ್ಯೆನೋ, ಹಣಕಾಸಿನ ಸಮಸ್ಯೆನೋ, ಎಕ್ಸಾಮಲ್ಲಿ ಫೇಲು, ಮಾರ್ಕ್ಸ್ ಬಂದಿಲ್ಲ. ಅರೆ ಬದುಕಿದ್ರೆ ಆಸ್ಪತ್ರೆನೇ ಕಟ್ಸೋಣ. ನೀಟ್ ಬಂದಿಲ್ಲ, ಸರಿ, ಈಜಿದ್ರೆ ಒಂದು ದೊಡ್ಡ ಆಸ್ಪತ್ರೆಯನ್ನೇ ಕಟ್ಸೋಣ ಬಿಡಿ. ಈಗ ಧರ್ಮಸ್ಥಳದ ಧರ್ಮದರ್ಶಿಗಳು ಡಾಕ್ಟರ್ ಮಂಜುನಾಥ್ ಹೆಗಡೆ ಅವರು, ಮಹಾಸ್ವಾಮಿಗಳು, ಆ ಪರಮಾತ್ಮನ ಸನ್ನಿಧಿಯಲ್ಲಿ ನಿಂತಿರ್ತಾರೆ. ಅವ್ರೇನಾದ್ರು ಡಾಕ್ಟರ್ ಆಗಿದ್ದಾರಾ? ಅಲ್ಲೊಂದು ಮೆಡಿಕಲ್ ಕಾಲೇಜ್ ಇಲ್ಲ? MS ರಾಮಯ್ಯ ಮೆಡಿಕಲ್ ಕಾಲೇಜ್ ಇಲ್ವಾ? ಈ ಥರದ್ದು ಎಷ್ಟೋ ಇದೆ ಮಕ್ಕಳೇ. ಇದೆ ಅಂದ್ರೆ ಬದುಕಿದ್ರೆ ರಾಜ್ಯವನ್ನೇ ಆಳ್ಬೋದು. ಆತ್ಮಹತ್ಯೆ, CT ಸಿಗ್ಲಿಲ್ಲ, ಜಾಬ್ ಸಿಗ್ಲಿಲ್ಲ, ಆಪರ್ಚುನಿಟಿ. ನೋಡಿ, ಮೊನ್ನೆ ಒಬ್ಬ ಕಲಾವಿದ, ನನ್ಗೆ ಆಪರ್ಚುನಿಟಿ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಆತ್ಮಹತ್ಯೆ ಅಂತೆ. ಪೆದುಗುಂಡ. ಬದುಕಿದ್ರೆ ಭಿಕ್ಷೆ ಎತ್ತಾದ್ರೂ ಬದುಕ್ಬಿಡೋಣ ಮಕ್ಕಳೇ. ಪ್ರಾಣ ಹೊಂದಿದ್ದರೆ, ನೆನಪಿಟ್ಟುಕೊಳ್ಳಿ, ಪ್ರಾಣ ಹೊಂದಿದ್ದರೆ ರಾಜ್ಯವನ್ನೇ ಆಳಬಹುದು. ಎಂಥ ರಾಜನನ್ನಾದ್ರೂ ಕೆಳಗಡೆ ಹಾಕೋಬಹುದು. ಅದಕ್ಕೆ ನೋಡಿ, ಕೆಲವೊಂದು ಸಮಯ ಯುದ್ಧಗಳಾದಾಗ ಕೆಲವರು ಪಲಾಯನ ಆಗ್ಬಿಡ್ತಾರೆ. ಅಯ್ಯೋ, ನಾವು ಹೇಳ್ತೀವಿ, ಅಯ್ಯೋ ಪಲಾಯನ ಮಾಡ್ಬಿಟ್ರೆ. ಅಲ್ಲ, ಬದುಕಿದ್ರೆ. ಈಗ ಬಾಂಗ್ಲಾದೇಶದಿಂದ ಶೇಖ್ ಹಸೀನಾ, ಯೋಚನೆ ಮಾಡಿ ನೋಡಿ, ಪ್ರಧಾನಮಂತ್ರಿ, ಅಧ್ಯಕ್ಷೆ, ಇದೆಲ್ಲ ಮಾತಾಡ್ತಾರಲ್ವಾ, ಓಡ್ ಬಂದಿದ್ದು. ಬದುಕಿದ್ರೆ ಅಷ್ಟು ದೊಡ್ಡ ಅರಮನೆ ಬಿಟ್ಟು ಬಂದ್ಬಿಟ್ರು, ಅಷ್ಟು ದೊಡ್ಡ ಪಕ್ಷನ ಬಿಟ್ಟು ಬಂದ್ಬಿಟ್ರು, ಆಸ್ತಿ ಬಿಟ್ಟು ಬಂದ್ರು, ಅದ್ ಬಂದ್ರು. ಅರೆ ಬದುಕಿದ್ರೆ, ಬದುಕೇ ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಜನಗಳು ಆಡ್ಕೊಂಡ್ರು, ಹಂಗಾಡ್ಕೊಂಡ್ರು, ಅಯ್ಯೋ ಹಾಗೆ ಏನಿಲ್ಲ, ಜನಗಳ ಮರುವು ಯಾರಿಗೂ ನೆನಪಿರಲ್ಲ. ಅಷ್ಟು ದೊಡ್ಡ ಅಧ್ಯಕ್ಷ ಸ್ಥಾನದ ವ್ಯಕ್ತಿಯ ಪಲಾಯನ. ಯೋಚನೆ ಮಾಡಿ ನೋಡಿ.
ಅಷ್ಟು ದೊಡ್ಡ ಅಧ್ಯಕ್ಷ. ನಾವೆಷ್ಟನವರಪ್ಪ, ಸ್ವಲ್ಪ ದಿನ ಪಲಾಯನ ಇರೋಣ ಬಿಡಿ, ಎಲ್ಲೋ ಇರೋಣ ಬಿಡಿ, ಏನಾಗ್ಬಿಡ್ತು, ಆತ್ಮಹತ್ಯೆ ಇಲ್ಲ, ಹತ್ಯೆ ಇಲ್ಲ, ಡಿಪ್ರೆಷನ್ ಇತ್ತು, ಅಯ್ಯೋ ಗುರುಗಳು ಹೆಂಗಾಗ್ಬಿಡ್ತು, ಅಯ್ಯೋ ಗುರುಗಳು ಹೆಂಗಾಗ್ಬಿಡ್ತು. ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ ಮಕ್ಕಳೇ, ತಾಳ್ಮೆ ಇಟ್ಕೊಳ್ಳಿ. ಆ ಇಲಿಯ ಥರ, ಆ ಶಾಂತಿ ಪರ್ವದಲ್ಲಿ ಬಂದಿರತಕ್ಕಂಥ ಒಂದು ನೀತಿಯ ಥರ ಬರ್ತವೆ ಈ ಥರದ್ದು ಕೆಲವೊಂದು ದಿಢೀರಂತ ಆಕಸ್ಮಿಕವಾಗಿ ಬರ್ತವೆ. ಇಂತಹ ಒಂದು ಪಿಶಾಚ ಯೋಗದ ಮೂಲಕ ನಿಮ್ಮನ್ನು ಉದ್ರಿಕ್ತ ಮಾಡಿಸ್ತವೆ, ಉನ್ಮತ್ತ ಮಾಡಿಸ್ತವೆ. ಮತ್ತಿಗೇರಿದಾಗ ಏನೇನೋ ರಾಂಗ್ ಡಿಸಿಷನ್ ತಗೋಬಿಡ್ತೀರಿ. ಆ ಕ್ಷಣಕ್ಕಲ್ಲಿಂದ ಎದ್ದು ಹೋಗ್ಬಿಡಿ, ಬಚಾವಾಗ್ಬಿಡ್ತೀರಿ. ಒಳ್ಳೆಯದಾಗಲಿ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಭರಣಿ ನಕ್ಷತ್ರ, ವಿಶೇಷವಾಗಿ ಈ ವಾರದ ಭವಿಷ್ಯ ನೋಡ್ಬಿಡೋಣ. ಮೇಷರಾಶಿ ತಳಮಳವೆ, ಅದರಲ್ಲೂ ರಕ್ಷಣಾ ಇಲಾಖೆ, ಸರ್ಕಾರಿ ಇಲಾಖೆ, ಆಡಳಿತ ಇಲಾಖೆ ನೋಡಿ, ಎಷ್ಟು ದೊಡ್ಡ IAS ಆಫೀಸರ್ಸ್, KS ಆಫೀಸರ್ಸ್, ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ಗಳು ನಡೀತಿದೆ. ಪಿಶಾಚ ಯೋಗ, ಅಪವಾದಗಳು ಬರ್ತಿದೆ. ಕುಜ ಕೇತು, ಗೃಹ ನಿರ್ಮಾಣ, ಮನೆಗಳನ್ನು ಸರ್ಕಾರ ಬಿಟ್ಟಿಯಾಗಿ ಹಂಚ್ತಿದ್ದೀವಿ ಅಂತ ಹೇಳೋದು, ತಮಗೆ ಗೊತ್ತಿರೋರಿಗೆ ದುಡ್ಡು ತಗೊಂಡು ಹಂಚೋದು. ನೋಡಿ, ಅಲ್ಲಿ ರಿಲೀಸ್ ಆಗಿಬಿಟ್ಟಿದೆ. ಇದು ಎಲ್ಲ ಪಕ್ಷಗಳು ಮಾಡೋದನ್ನು ಇದಿದ್ದಿದ್ದೆ. ತಮ್ಮ ಪಕ್ಷದವ್ರಿಗೆ, ತಮ್ಮ ಜಾತಿ ಬಾಂಧವರಿಗೆ ಇದಾಗ್ಬಿಟ್ಟಿದೆ. ನಿಜವಾಗ್ಲೂ ಅವಶ್ಯಕತೆ ಇರೋವನಿಗೆ ಕೊಡ್ತಿಲ್ಲ. ಜಾತಿ, ಧರ್ಮ, ಕುಲ ಬಿಟ್ಟು ಅವಶ್ಯಕತೆ ಒಂದು ಕಟ್ಟ ಕಡೆಯ ವ್ಯಕ್ತಿಗೂ ಸೇರಬೇಕು. ಸಿ ದಿಸ್ ಕ್ಯಾಂಡಲ್. ಎಲ್ಲರೂ ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಓಟ್ ಹಾಕುವಾಗ ಯೋಚಿಸಿ ಹಾಕಿದ್ದ ವ್ಯಕ್ತಿಗಳಿಗೆ ನೆನ್ಪಿಟ್ಕೊಳ್ಳಿ. ದುಡ್ಡು ತಗೊಂಡು ಆ ಬಡವನ ಹತ್ರ ಮನೆ ಕೊಡೋದು. ನೀವು ಎಷ್ಟು ಅಡಿ ಕೊಡ್ತೀರಿ ಸ್ವಾಮಿ? ಒಂದು 400 ಅಡಿ, ಇಲ್ಲ ಮ್ಯಾಕ್ಸಿಮಮ್ ಒಂದು 600 ಅಡಿ. ಉಳ್ಕೊಳಕ್ಕೆ ಒಂದು ರೂಮು, ಒಂದು ಹಾಲು, ಒಂದು ಸಣ್ಣ ಕಿಚನ್ನು ಅಂತ. ಏನೋ ಬದುಕು. 10,000 ಮನೆಗಳು ಹಂಚಿದ್ವಿ, 10,000 ಮನೆಗಳು ಹಂಚಿದ್ವಿ ಅಂತೆಲ್ಲ ಹೇಳ್ತೀರಲ್ವ. ನೋಡಿ, ಇನ್ನೂ ಬರ್ತವೆ ಈ ಪಿಶಾಚ ಯೋಗ. ದೊಡ್ಡ ಕಥೆಗಳು ಇನ್ನಷ್ಟು ಹೊರಗಡೆ ಬರ್ತವೆ. ಒಂಥರ ಹೇಸಿಗೆ ಆಗೋಷ್ಟು. ಅವ್ರು ಬಿಡಿ, ಅವರು ನಿಮ್ಗೆ ಒರೆಸ್ಕೋತಾರೆ ಅವರು. ಮೇಷರಾಶಿ ಇಂಥ ಒಂದು ಉನ್ನತ ಸ್ಥಾನ, ಉನ್ನತ ಅಧಿಕಾರ, ಉನ್ನತ ಕ್ಷೇತ್ರಗಳಲ್ಲಿರ್ತಕ್ಕಂಥವರಿಗೆ ಭಾರವೇ ಈ ವಾರವು. ಎಚ್ಚರಿಕೆ. ಕಲಾ ರಂಗದಲ್ಲಿ ಇರತಕ್ಕಂಥವರಿಗೆ ಪರವಾಗಿಲ್ಲ, ಚೆನ್ನಾಗಿದೆ. ಶುಕ್ರ ಚಂದ್ರ ಸೇರಿರ್ತಕ್ಕಂಥ ಒಂದು ಭಾವ, ಬ್ಯೂಟಿಫುಲ್. ಫೈನಾನ್ಸ್, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳು, ಗುತ್ತಿಗೆಗಳು, ಇನ್ಶೂರೆನ್ಸು, ಬ್ಯಾಂಕಿಂಗು, ಅಡ್ವೈಸರಿ, ಈ ಥರದ ಒಂದು ವೃತ್ತಿ ಉದ್ಯೋಗಗಳು. ಆಮೇಲೆ ಆಯಿಲು, ಪೆಟ್ರೋಲು, ಮೋಸದ ವ್ಯವಹಾರಗಳು ಕೂಡ ಇದ್ದಾರೆ. ಅವರಿಗೆ ಹಿಂಗಾಗ್ಬಿಟ್ಟಿರುತ್ತಂದ್ರೆ, ಮೊನ್ನೆ ಯಾರೋ ಕೇಳಿದ್ರು, ಅವ್ರಿಗೇನು ಅನ್ಸೋದಿಲ್ವಪ್ಪ ಗುರುಗಳೇ ಅಂತ. ನೋಡಿ, ನೀನೀಗ ಒಂದು ಒಳ್ಳೇದು ಮಾಡ್ತಿದ್ಯಾ, ನಿನಗೇನು ಅನ್ಸೋದಿಲ್ವಾ ನಾನು ಒಳ್ಳೇದು ನಿಲ್ಲಿಸ್ಬೇಕು ಅಂತ? ಅದೊಂಥರ ಸ್ನಾನ ಮಾಡೋದು ನಿಲ್ಲಿಸ್ತೀಯಾ? ಬ್ರಷ್ ಮಾಡಿದೆ ಊಟ ಮಾಡ್ತೀಯಾ? ಹೌದಲ್ವಾ? ಕಾಲಕ್ಕೆ ಚಪ್ಪಲಿ ಇಲ್ಲದೆ ಹೊರಗಡೆ ಬರ್ತೀಯಾ? ಇಲ್ವಲ್ಲ. ಕೈಯಲ್ಲಿ 10 ರೂಪಾಯಿ ಇದ್ರೆ ಏನೋ 1-2 ರೂಪಾಯಿ ಯಾರಿಗೂ ಒಂದು ಬರ್ತಾ, ಯಾರಾದ್ರೂ ಅಯ್ಯ ಅಂದ್ರೆ ಕೊಡ್ತೀಯಲ್ವಾ? ನೀನು ನಿಲ್ಸಿದ್ಯಾ? ಇಲ್ಲ, ಅವನಿಗೆ ಹಾಕಿ. ಸೊ ಯು ಆರ್ ಡಿಸೈನ್ಡ್. ನೀನು ಅದನ್ನ ಶುಭಯೋಗವನ್ನು ಹೆಚ್ಚು ಮಾಡ್ತಾ ಬರ್ತಾ ಅದು ಒಂದು ನಿನ್ನ ಜೀವನ ಶೈಲಿ ಆಗ್ಬಿಟ್ಟಿದೆ. ಅವನು ತಪ್ಪುಗಳು ಮಾಡ್ತಾ ಅವನಿಗೆ ಅದು ಜೀವನ ಶೈಲಿ ಆಗ್ಬಿಟ್ಟಿದೆ. ಅವನೊಂದು ಹಾಕೋಬಿಟ್ಟಿದ್ದಾನೆ ಆ ಬಟ್ಟೆಯನ್ನು. ಅದೆಲ್ಲ ಅವನು ಬರುವಾಗ ಅದಿರಲಿಲ್ಲ ಅವನಲ್ಲಿ. ಎಲ್ಲೋ 1-2-3 ತಪ್ಪುಗಳು, ಅವಕಾಶವೋ ಅವಸರವೋ ಇನ್ನೊಂದು ಏನೋ ಕಾರಣಕ್ಕೆ ಬದುಕಲಿಕ್ಕೆ ಮಾಡಿಕೊಂಡಂಥವನು
ಇಲ್ಲ ಎಸ್ಕೇಪ್ ಆಗಲಿಕ್ಕೆ ತಪ್ಪಿಸ್ಕೊಳ್ಳಿಕ್ಕೆ ಮಾಡಿದಂಥವನು, ಇಲ್ಲ ಸಣ್ಣ ಆಸೆಗೋಸ್ಕರ ಮಾಡಿದಂಥವನು, ಅದನ್ನೇ ಈ ಪಿಕ್ ಪ್ಯಾಕೆಟ್ರುಗಳನ್ನ ನೋಡಿ, ಅವ್ರೇನೊಂದು ದೊಡ್ಡ ಕಳ್ಳತನಕ್ಕೆ ಹೋಗ್ತಾರೆ, ನೀವು ಪಿಕ್ ಪ್ಯಾಕೆಟ್ರುಗಳನ್ನ ನೋಡಿ, ಇಲ್ಲವೇ ಇಲ್ಲ. ದಿನ ಒಂದು ಬಸ್ ಹತ್ತುತ್ತಾರೆ, ನೀಟಾಗಿ 1-2 ಪರ್ಸು ಅಷ್ಟೇ. ಗೊತ್ತಾಗುತ್ತೆ ಅವ್ರಿಗೆ ಆ ಪರ್ಸ್ ನೋಡಿದ ತಕ್ಷಣ. ಅದರಲ್ಲೂ ಈ 1ನೇ ತಾರೀಕಿಂದ 10ನೇ ತಾರೀಕು ಒಳಗಡೆ, 15ನೇ ತಾರೀಕು ಒಳಗಡೆ ಪರ್ಸುಗಳು ಕಳ್ತನ ಆಗೋದು ಜಾಸ್ತಿ. ಅದು ಬೀಟ್ ವೈಸು, ಏರಿಯಾ ವೈಸು ಹಂಚ್ಕೊಬಿಟ್ಟಿದ್ದಾರೆ ಅವರು. ಅವ್ರು ಅದಕ್ಕೆ ಬಿಟ್ಟು ಇನ್ನೇನು ಆಗಲ್ಲ. ಆ ಪರ್ಸಲ್ಲಿ 500 ಇರ್ಬೋದು, 1000 ಇರ್ಬೋದು, ವಾಟ್ ಎವರ್. 15 ದಿನ ಭೂರಿ ಭೋಜನ ಅವರಿಗೆ. ಅವ್ರು ಬೇರೆ ಇನ್ನೇನು ಮನೆ ಕಳ್ತನಕ್ಕೋ, ರಾಜ್ಯ ಕಳ್ತನಕ್ಕೋ, ದೇಶದ್ರೋಹಕ್ಕೋ ಇನ್ನೇನು ಮಾಡಲ್ಲ. ಅವನಿಗೆ ಅದೊಂದು ಮುಖವಾಡ ಆಗ್ಬಿಟ್ಟಿದೆ. ಅವ್ನು ಪಿಕ್ ಪ್ಯಾಕೆಟ್ ಮಾಡಿಲ್ಲ ಅಂದ್ರೆ ಮೊನ್ನೆನು ಆತ್ಮೀಯರು ಹಾಕ್ಬಿಟ್ಟಿದ್ದಾರೆ ಸರ್ ಒಳಗಡೆ. ಯಾಕಪ್ಪ? 500 ರೂಪಾಯಿ ತೊಗೊಂಡು ಖರ್ಚು ಮಾಡಿದೆ ಸರ್ ಅದಕ್ಕೆ ಅಂತ. ನಮ್ಮ ಲಾಯರ್ ಸಾಹೇಬರು ನೋಡ್ಬೇಕಿತ್ತು, ಯಾರ್ದು ಖರ್ಚು ಮಾಡಿದ್ನಂತೆ ಕೇಳಿ ಸ್ವಾಮಿಗಳೇ ಅಂತ. 500 ರೂಪಾಯಿ ಖರ್ಚು ಮಾಡಿದ್ರೆ ಪೊಲೀಸರು ಏನಕ್ಕೆ ಒಳಗಡೆ ಹಾಕ್ತಾರೆ ಸರ್ ಅಂತ. ಎಲ್ಲ ಪಕ್ಕದವ್ರ ಜೇಬದ ಎತ್ಕೊಂಡು ಖರ್ಚು ಮಾಡಿದೆ ಸರ್, ಅದಕ್ಕೇನೋ ಹೆಸರಿಟ್ಬಿಟ್ಟಿದ್ದಾರೆ ಪಿಕ್ ಪಾಕೆಟ್ ಅಂತ ಹೇಳ್ಬಿಟ್ಟು. ವಕೀಲ್ ಸಾಹೇಬ್ ಜೊತೆ ಮಾತಾಡ್ತಾ, ಆತ್ಮೀಯರುಗಳು ತುಂಬಾ ಜನ ಇದ್ದಾರೆ, ಮಾತಾಡ್ತಾ ಇರ್ತಾನೆ. ನಗು ನೋಡಿ ಅಲ್ಲಪ್ಪ, ಇದು ನನ್ಗೆ ಅದ್ಬಿಟ್ರೆ ಬೇರೆ ಬರಲ್ಲ ಸರ್. ಅಲ್ಲ ಕಣೋ, 1000 ಕೋಟಿ ಕೊಳ್ಳೆ ಹೊಡೆದವರೆಲ್ಲ ಆರಾಮ್ಸೆ ಅವ್ರು ಬಿಡಿ ಸರ್, ನನ್ಗೆ ಇದೊಂದೇ ಬರೋದು ಅಂತಾನೆ. ಈ ರೀತಿ ಮುಖವಾಡ ಜೀವನ ಶೈಲಿ ಹಂಗೆ ಹಾಕೋಬಿಟ್ಟಿದ್ದಾರೆ. ಈ ಸ್ಪೆಕ್ಸ್ ಇಲ್ದೆ ನಾನು ಹೇಗಿಲ್ವೋ ಅವ್ರಿಗೆ ತಪ್ಪು ಮಾಡಿದೆ ಅವರಿಲ್ಲ. ಅಭ್ಯಾಸಗಳೇ ದೊಡ್ಡ ದುರಭ್ಯಾಸಗಳಾಗ್ಬಿಡ್ತವೆ, ಅದಿಲ್ಲದೆ ಇಲ್ಲ. ಇದು ಜಾಗ್ರತೆ. ಅಂತ ಒಂದು ವ್ಯವಹಾರಗಳಲ್ಲಿ ಇರ್ತಕ್ಕಂಥವ್ರಿಗೂ ಅನುಕೂಲವೇ ಈ ವಾರ. ಮೇಷರಾಶಿ. ವೃಷಭ ರಾಶಿ ಸ್ವಲ್ಪ ಖರ್ಚಿನ ವಾರ. ಭೂಮಿಗೆ ಸಂಬಂಧಪಟ್ಟಂತ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗ್ರತೆ. ಕಲಾವಿದರು ಸ್ವಲ್ಪ ಜಾಗ್ರತೆ. ಗ್ಯಾರಂಟಿ ಅಪಾರ್ಥಗಳು, ತಪ್ಪುಗಳು, ಒಪ್ಪುಗಳು ಈ ಥರದ್ದು ಕೆಲವೊಂದು ನಡೀತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ಎಳೆದಾಟ ಆಗ್ತಕ್ಕಂಥದ್ದಾಗುತ್ತೆ. ಕನ್ಸಲ್ಟೆನ್ಸಿ ವ್ಯವಹಾರಗಳಲ್ಲಿ ವಿಶೇಷ ಪ್ರಗತಿಯನ್ನು ಕಾಣತಕ್ಕಂಥ ಒಂದು ವಾರ. ಬುಧೋ ಬುದ್ಧಿದಾತ. ಹಣಕಾಸು, ಜ್ಞಾನ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳು, ಲೇವಾದೇವಿಗಳು, ಮನಿ ಲೆಂಡಿಂಗ್ ಬಿಸ್ನೆಸ್ ಅಲ್ಲಿದ್ದೀರಿ, ಬ್ಯೂಟಿಫುಲಿ ಇಟ್ ವಿಲ್ ವರ್ಕ್ಔಟ್. ಬಟ್ ಯಥೇಚ್ಛ ಖರ್ಚು. 2ನೇ ಮದುವೆ, 2ನೇ ಬದುಕು, 2ನೇ ಜೀವನ ಅಂತಕ್ಕಂಥದ್ದೇನಾದರೂ ಪ್ರಯತ್ನ ಮಾಡ್ತಿರ್ತಕ್ಕಂಥವರಿಗೆ ಒಂದು ವಿಶೇಷ ಫಲಶ್ರುತಿ ಇರತಕ್ಕಂಥ ಒಂದು ವಾರ. ಏನಾದರೂ ಸರ್ಜರಿ, ಆಪರೇಷನ್ಸ್ ಈ ಥರದ್ದಿದ್ರೆ ಈ ವಾರಕ್ಕೆ ಮಾಡಿಸ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡಿ, ತೊಂದರೆಗಳೇನಿಲ್ಲ. ಗುರು 6ನೇ ಮನೆಯನ್ನು ನೋಡ್ತಿದ್ದಾನೆ. ಋಣವನ್ನ, ಬಾಧೆಯನ್ನ, ಕಾಯಿಲೆಯ ಮನೆಯನ್ನ ಹಾಗೂ ಅಷ್ಟಮ ಸ್ಥಾನವನ್ನು ನೋಡ್ತಿರೋದ್ರಿಂದ ನಮಗೆ ಬರೋ ಆಪತ್ತುಗಳಿಗೆ, ತೊಂದರೆಗಳಿಗೆ, ಅನಾರೋಗ್ಯಗಳಿಗೆ, ಸರ್ಜರಿಗಳಿಗೆ ಸೊ ಒಂದು ರೀತಿ ಪ್ರೊಟೆಕ್ಷನ್ ಥರ ಕಾವಲು ಆತ. ಸೊ ಆ ಥರದ್ದು ಏನಾದರೂ ಒಂದು ಇದ್ದರೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಮಿಕ್ಕಂತ ಏನು ದೊಡ್ಡ ತೊಂದರೆಗಳಿಲ್ಲ. ವಿಪರೀತ ಖರ್ಚು, ಸ್ಟೇಟಸ್ಗೋಸ್ಕರ, ಭೋಗಕ್ಕೋಸ್ಕರ ಅಂತಕ್ಕಂಥ. ಮಿಥುನ ರಾಶಿ. ಬ್ಯೂಟಿಫುಲ್ ವಾರ, ಚೆನ್ನಾಗಿದೆ. ಬುಧ ನಿಮ್ಮ ಮನೇಲೇ ಇದ್ದಾನೆ, ಗುರು ಇದ್ದಾನೆ, ಆತ್ಮಕಾರಕ, ಆ ಒಂದು ಪಿತೃಕಾರಕ, ಧೈರ್ಯಕಾರಕ. ಸೂರ್ಯ ಬಂದು ಕೂತಿದ್ದಾನೆ. ಲಾಭದಲ್ಲಿ ಶುಕ್ರ. ನಿಮಗೆ ಯೋಗ ಕೊಡೋವನೇ ಶುಕ್ರ. ಈ ಈಸ್ ಬ್ಯೂಟಿಫುಲಿ ಫಿಟ್ಟಿಂಗ್ ವಿತ್ ದ ಚಂದ್ರ. ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಹೈನುಗಾರಿಕೆ, ತೋಟಗಾರಿಕೆ, ಕೃಷಿಗಾರಿಕೆ, ಎಕ್ಸ್ಪೋರ್ಟ್, ಇಂಪೋರ್ಟ್ ಈ ರೀತಿಯ ವೃತ್ತಿ, ಉದ್ಯೋಗ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ಸ್ವಲ್ಪ ವಾಹನಗಳ ಬಿಡಿಭಾಗಗಳು, ವ್ಯವಹಾರಗಳಲ್ಲಿರ್ತಕ್ಕಂಥವ್ರಿಗೆ, ಸರ್ವಿಸ್ ಓರಿಯೆಂಟೆಡ್ ವೃತ್ತಿ ಉದ್ಯೋಗ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನು ಕೊಡುತ್ತೆ. ಸ್ವಲ್ಪ ಅಲ್ಲೊಂದು ಪರಿಶ್ರಮ ಅಷ್ಟೇ. ಒಡ ಹುಟ್ಟಿದವ್ರ ಕಡೆ ಗಮನ ಇರಲಿ. ಅಕ್ಕಪಕ್ಕದವ್ರ ಜೊತೆ ಮತ್ತಷ್ಟು ಏನಾದರೂ ಒಂದು ಸಣ್ಣ ಪುಟ್ಟ ಜಗಳಗಳು ಇದ್ದರೆ ಅದು ಕಲಹ ದೊಡ್ಡದಾಗ್ಬೋದು. ಆಲ್ರೆಡಿ ಕೆಲವರು ನಿಮ್ಮನ್ನ ಕೆದ್ಕೊಂಡು ಬಂದಿದ್ರೆ, ಆಯ್ತು ಹೋಗಪ್ಪ ನೀನು ದೊಡ್ಡವನು ಅಂತ ಸುಮ್ಮನಿದ್ದು. ಹೇಳಿದ್ನಲ್ವಾ, ದೀರ್ಘದರ್ಶಿಯಾಗಿ ಯೋಚನೆ ಮಾಡಬೇಕು. ನಮ್ಮ ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಕೆಲವೊಂದು ಸಮಯ ನಾವೇನು ಚಿಕ್ಕವ್ರು ಆಗೋದಿಲ್ಲ. ಆಯ್ತು ಹೋಗಪ್ಪ ನೀನು ದೊಡ್ಡವನು ಅನ್ನೋದ್ರಿಂದ. ಪ್ರಕೃತಿ ಜೊತೆನಲ್ಲಿ ನಾವಿರುವಾಗ ಮನುಷ್ಯನೊಬ್ಬನಿಗೆ ಮಾತ್ರ ಆಲೋಚನಾ ಶಕ್ತಿ ಕೊಟ್ಟಿದ್ದಾನೆ. ಯಾವುದು ಸರಿ, ಯಾವುದು ತಪ್ಪು ಅನ್ನತಕ್ಕಂಥದ್ದು.
ಅದರಿಂದ ಯುದ್ಧಕ್ಕೆ ಹೋಗ್ಬೇಡಿ. ನಿಮಗೆ ಯುದ್ಧ ತಂತ್ರ ಮಾಡೋದ್ರಲ್ಲಿ ನೀವು ತುಂಬಾ ಎಕ್ಸ್ಪರ್ಟ್. ನೀವು ಜಾಗ್ರತೆ. ಇನ್ನು ಕರ್ಕಾಟಕ ರಾಶಿ. ಗುರು 12ನೇ ಮನೆ. ವಿಪರೀತ ಪ್ರಯಾಣ, ಬಳಲಿಕೆ, ಸುತ್ತಾಟ, ಮನೆಯ ಜವಾಬ್ದಾರಿ, ಕುಟುಂಬ, ಈ ರೀತಿಯ ಒಂದು ಜವಾಬ್ದಾರಿಗಳಿಂದ ಸ್ವಲ್ಪ ಹೊರೆಯಾಗ್ತಕ್ಕಂಥದ್ದು, ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಆಗುತ್ತೆ. ಹಣಕಾಸಿನ ಸಣ್ಣ ಮುಗ್ಗಟ್ಟುಗಳು ಬರ್ತಕ್ಕಂಥದ್ದು ಆಗುತ್ತೆ. ಎಚ್ಚರಿಕೆ ಬರುತ್ತೆ. ಅದರಲ್ಲೂ 2ನೇ ಮನೆಯಲ್ಲಿ ನೋಡಿ, ಶಕ್ತಿಕಾರಕ ಮಲಗಿಬಿಟ್ಟಿದ್ದಾನೆ. ಕೇತು ಜೊತೆ ಸೇರಿಬಿಟ್ಟು ಒಳ್ಳೆ ಇಡೀ ಊರಿಗೆ ಬೆಳಕು ಕೊಡೋ ಟ್ರಾನ್ಸ್ಫಾರ್ಮರೇ ಬ್ಲಾಸ್ಟ್ ಆಯಿತು ಅಂದರೆ, ಆ ಟ್ರಾನ್ಸ್ಫಾರ್ಮರೇ ಒಂಥರ ಏನೋ ಫ್ಯೂಸ್ ಹೋಗ್ಬಿಟ್ಟಿದೆ ಟ್ರಾನ್ಸ್ಫರ್ಗೆ ಅಂದ್ರೇನೆ. ಸೊ ಆ ರೀತಿ ಇರುತ್ತೆ. ನಿಮ್ಮ ಫ್ಯೂಸ್ ವರ್ಕ್ ಆಗ್ತಿಲ್ಲ ಈ ವಾರ. ಗುರುವೂ ಮಲಗಿದ್ದಾನೆ, ಬುಧನೂ ಮಲಗಿದ್ದಾನೆ, ಸೂರ್ಯ ಪಿತೃಕಾರಕನೂ ಮಲಗಿದ್ದಾನೆ, ಜ್ಞಾನಕಾರಕನೂ ಮಲಗಿದ್ದಾನೆ, ಬುದ್ಧಿಕಾರಕನೂ ಮಲಗಿದ್ದಾನೆ, ಶಕ್ತಿಕಾರಕನಿಗೂ ಶಕ್ತಿ ಇಲ್ಲ. ಅಷ್ಟಮದಲ್ಲಿ ಬೇರೆ ರಾಹು, ಏನೋ ಒಂಥರ ಮಂಕುತನದ ಛಾಯೆ, ಏನೋ ಭಾರ, ಏನೋ ಖರ್ಚುಗಳು, ವಿಪರೀತ ಖರ್ಚುಗಳಿರುತ್ತೆ. ಖರ್ಚುಗಳಿಗೆ ಕಡಿಮೆ ಇಲ್ಲ, ಆನಂದಕ್ಕೆ ಕಡಿಮೆ ಇಲ್ಲ. ಇದು ಹೆಂಗೆ ಅಂದ್ರೆ ಸಾಲ ಮಾಡಿ ತುಪ್ಪ ತಿನ್ನು ಅನ್ನುವಂಥ ಒಂದು ವಾರದ ಛಾಯೆ. ಮನೆಯಲ್ಲಿ ಏನು ಸಡಗರ, ಏನೋ ಒಂದು ಫಂಕ್ಷನ್ಗಳು ಖರ್ಚು ಮಾಡಲೇಬೇಕು, ಸಾಲ ಮಾಡಿ ಫಂಕ್ಷನ್ ಮಾಡಬೇಕು ಅನ್ನತಕ್ಕಂಥ ಒಂದು ಭಾವಾರ್ಥಗಳು ಅದು ಇರ್ತಕ್ಕಂಥದ್ದು. ಶುಕ್ರ ಕುಜ ಮೂಲ ತ್ರಿಕೋಣದಲ್ಲಿ ಇರುವುದರಿಂದ ಸ್ವಲ್ಪ ಸಂಗಾತಿಗೆ, ಚಂದ್ರನೂ ಇರೋದರಿಂದ ತಾಯಿಗೆ, ತಂದೆಗೆ, ಒಡ ಹುಟ್ಟಿದವರಿಗೆ ಏನಾದರೂ ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಆಗತಕ್ಕಂಥದ್ದಿರುತ್ತೆ. ಸ್ವಲ್ಪ ಜಾಗ್ರತೆ. ಆದಷ್ಟು ಸರ್ಪದೇವರ ಪೂಜೆ, ಸರ್ಪದೇವರ ಆರಾಧನೆ, ಸುಬ್ರಹ್ಮಣ್ಯರ ಆರಾಧನೆ, ಸುಬ್ರಹ್ಮಣ್ಯರ ಸೇವೆ, ಸ್ವಲ್ಪ ಮನಸ್ಸಿಗೆ ತೃಪ್ತಿ, ಸಮಾಧಾನ. ಸಿಂಹರಾಶಿ. ಶಕ್ತಿಕಾರಕ, ಯೋಗಕಾರಕ, ಯೋಗವಿಲ್ಲ. ನಿಮ್ಮ ಬುದ್ಧಿಶಕ್ತಿ ಒಂದೇ, ಜ್ಞಾನಶಕ್ತಿ ಒಂದೇ, ಆತ್ಮಶಕ್ತಿ ಒಂದೇ ಓಡಿಸ್ಬಲ್ಲದು. ಅಷ್ಟಮದಲ್ಲಿ ಬೇರೆ ಶನಿ ಕುಳಿತಿರ್ತಕ್ಕಂಥದ್ದು. ಏನಾದರೂ ಒಂದು ಲಿಟಿಗೇಷನ್ಸು, ಲೀಗಲ್ಲು, ಈ ಥರದ ಸಮಸ್ಯೆಗಳಿದ್ರೆ ಒಂದು ಸ್ವಲ್ಪ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥದ್ದು, ಪಾಲುದಾರಿಕೆಗೆ ಸಂಬಂಧಪಟ್ಟಂಥದ್ದು ಸ್ವಲ್ಪ ಇಬ್ಬಂದಿಗಳನ್ನು ತಂದಿಡ್ತಕ್ಕಂಥದ್ದಾಗುತ್ತೆ. ಅದರಲ್ಲೂ ಸಿಂಹರಾಶಿಯ ಸ್ತ್ರೀಯರು ನಿಮ್ಮ ಯಜಮಾನರ ಆರೋಗ್ಯವನ್ನು ಸ್ವಲ್ಪ ನೋಡ್ಕೊಳ್ಳಿ. ಅಲ್ಲೊಂದು ಎಳೆದಾಟ ಇರತಕ್ಕಂಥದ್ದಿದೆ. ಮಿಕ್ಕಂತೆ ಧರ್ಮಬದ್ಧ ಕೆಲಸ, ಧರ್ಮಬದ್ಧ ಜೀವನ, ಧರ್ಮಬದ್ಧ ವ್ಯವಹಾರ, ಧರ್ಮಬದ್ಧ ವ್ಯಾಪಾರ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರ. ಧರ್ಮ ಅಂದರೆ ಯಾವುದಾದ್ರೂ ಆಸ್ಪತ್ರೆ, ವಿದ್ಯೆ, ಗೋಶಾಲೆ, ದೇವಸ್ಥಾನ, ಚರ್ಚು, ಮಸೀದಿ, ಜನಗಳಿಗೆ ನೆರಳು ಕೊಡುವ, ಜನಗಳಿಗೆ ಬದುಕು ಕೊಡುವ, ಜನಗಳಿಗೆ ಒಂಥರ ಕಾಪಾಡುವಂಥ ಒಂದು ಕೆಲಸ ಕಾರ್ಯ, ಅನ್ನ ಕೊಡುವಂಥ, ನೆರಳು ಕೊಡುವಂಥ ಫೌಂಡೇಶನ್ ಕಟ್ಟಿದ್ದೀರಿ, ಅಂತಹದರಲ್ಲಿ ಮಾರ್ಗದರ್ಶನ, ಜ್ಯೋತಿಷ್ಕರಾಗಿದ್ದೀರಿ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತೆ. ಚೆನ್ನಾಗಿದೆ. ಆದಷ್ಟು ಸುಬ್ರಹ್ಮಣ್ಯರ ಆರಾಧನೆ. ಜಗಳ ಕಲಹ ಇನ್ನೊಂದು ಬಂದರೆ ಈಗ ಅಂದ್ಬಿಡಿ, ಪಿಶಾಚ ಯೋಗ ಅಲ್ವಾ, ಉನ್ಮಾದ ಮಾಡಿಸ್ತಕ್ಕಂಥದ್ದು ಮಾಡಿಸ್ತಾನೆ ನಿಮ್ಮನ್ನ. ಆಯ್ತು ಬಿಡಪ್ಪ, ಆಯ್ತು ಬಿಡಪ್ಪ, ಆಯ್ತು ಬಿಡಪ್ಪ. ಅಮ್ಮ ಹೇಳ್ತಿದ್ರು, ಎಷ್ಟು ತಾಳ್ಮೆಯಿಂದ ಇರ್ತೀಯೋ ಅಷ್ಟು ದೊಡ್ಡ ಪಟ್ಟಕ್ಕೆ ಹೋಗ್ತೀಯ ಅಂತ. ನೀವು ಅಷ್ಟು ತಾಳ್ಮೆಯಿಂದ ಇದ್ಬಿಡಿ, ಆ ಜಾಗಕ್ಕೆ ಹೋಗ್ಬಿಡಿ. ಆ ಕಿರಿಕಿರಿ ಆಗೋ ಜಾಗ, ವ್ಯಕ್ತಿಗಳು, ಪರಿಸರ, ಮಾತುಗಳು, ಯಾರಾದ್ರೂ ಬಂದು ಅದನ್ನ ಮಾತಾಡೋಕೆ ಬಂದ್ರೆ ಬೇಡ ಅಂತ ಹೇಳ್ಬಿಟ್ಟು ಅದೇ ಮಾತು, ಮೂವ್ ಆನ್, ಅದು ಮಾಡ್ಕೊಳ್ಳಿ. ಸಿಂಹ. ಕನ್ಯಾ ರಾಶಿ. ಚೆನ್ನಾಗಿದೆ. ವೃತ್ತಿಯಲ್ಲಿ ಒಂದು ಸ್ವಲ್ಪ ಪರಿಶ್ರಮ ಅಷ್ಟೇ. ಆರೋಗ್ಯದ ಕಡೆ ಒಂದು ಸಣ್ಣ ಕಾಳಜಿ ಕೊಡತಕ್ಕಂಥದ್ದು ಮಾಡಿ. ಬುಧನ ಬದಲಾವಣೆ ನಿಮಗೆ ಈ ವಾರ ತುಂಬ ಒಂದು ಆಗದ ಕೆಲಸಗಳೆಲ್ಲ ನಿಮಗೆ ಸಕ್ಸಸ್ ಅನ್ನು ತಂದು ಕೊಡ್ತಕ್ಕಂಥದ್ದಾಗುತ್ತೆ. ಆಗದ ಕೆಲಸಗಳು ಬುಧ ನಾಳೆನೇ ಬದಲಾಗ್ತಾನೆ ನಿಮಗೆ. ಸೊ ಕಟಕಕ್ಕೆ ಬರ್ತಾನೆ. ಸೊ ಒಂದು ರೀತಿ ಕಟಕಕ್ಕೆ ಬುಧ ಬಂದಾಗ ಆಷಾಢ ಆರಂಭ. ಯಾಕಂದ್ರೆ ಮನೋಕಾರಕ ಚಂದ್ರ ಅಲ್ಲಿ ಬಂದು ಗಾಳಿ ಸೇರ್ಕೊಂಡಾಗ ಇದ್ದಿದ್ದು ಗಲ 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 ಗಲ, ಅದಕ್ಕೆ ಆಷಾಢಕ್ಕೆ ಗಾಳಿ ಜಾಸ್ತಿ, ಮಳೆ ಕಮ್ಮಿ ಆಗುತ್ತೆ, ಗಾಳಿ ಎತ್ತಾಕೊಂಡು ಹೋಗುತ್ತೆ ಅಂತ. ಸೊ ಬುಧ ಗಾಳಿಕಾರಕ,
ನಮ್ಮ ಬುದ್ಧಿ ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಕ್ಷಣ ಚಿತ್ತಂ ಕ್ಷಣ ಪಿತ್ತಂ ಈ ರೀತಿ ಆಗತಕ್ಕಂಥ ಭಾವ. ಬುಧ ಬಿಡುಗಡೆ ಆಗಿ ನಿಮಗೆ 11ನೇ ಮನೆ ಬರ್ತಾನೆ, ಬ್ಯೂಟಿಫುಲ್. ಅವನಿಗೆ ಕೇಂದ್ರದಲ್ಲಿ ಶುಕ್ರ ಬರ್ತಾನೆ, ದ್ಯಾಟ್ ಈಸ್ ಆಲ್ಸೋ ಬ್ಯೂಟಿಫುಲ್. ಸೊ ಕಲಾವಿದರು, ಆರ್ಟಿಸ್ಟ್ಗಳು, ಶಿಲ್ಪಕಲೆ, ಚಿತ್ರಕಲೆ, ಪೇಂಟಿಂಗು, ಈ ರೀತಿಯ ವಿಭಾಗಗಳಲ್ಲಿ ಕೆಲಸ, ಫೈನಾನ್ಷಿಯಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಟೆಕ್ನಿಕಲ್ ಅಡ್ವೈಸರ್, IT ಅಡ್ವೈಸರ್, ಇನ್ಶೂರೆನ್ಸ್ ಅಡ್ವೈಸರ್, ಮ್ಯಾಥಮೆಟಿಕಲ್ ಟೀಚರ್ ಆಗಿದ್ದೀರಾ, ಗುರುಗಳಾಗಿದ್ದೀರಾ, ಪ್ರೊಫೆಸರ್ ಆಗಿದ್ದೀರಾ, ಒಂದು ಫ್ಯಾಕಲ್ಟಿ ಸೆಂಟ್ರಲ್ಲಿ ಕೆಲಸ ಮಾಡ್ತಿದ್ದೀರಾ, ಅದ್ಭುತವಾದಂಥ ಪ್ರಗತಿ. ಭೂಮಿಗೆ ಸಂಬಂಧಪಟ್ಟಂಥದ್ದು ಕೆಲವೊಂದಿದೆ. ನಿಮಗೂ ಜುಲೈ 28ರವರೆಗೂ ಸ್ವಲ್ಪ ತಾಳ್ಮೆಯಿಂದ ಇಟ್ಬಿಡಿ. ದಟ್ ವರ್ಕ್ಸ್ ಔಟ್. ಜುಲೈ 28 ಕುಜನ್ ಭಾವ ಮೂಮೆಂಟ್ ಆಗಲಿ. ಸೇರ್ಕೋಬಿಟ್ಟಿದ್ದಾರೆ 12ನೇ ಮನೆಯಲ್ಲಿ. ಮಲಗೋ ಮನೆಯೇ ನಿಮಗೆ ನೆಮ್ಮದಿ ಇಲ್ಲ. ಮಲಗೋ ಮನೇಲಿ ಏನೋ ಇದೆ, ಸರಿಯಾಗಿ ನಿದ್ದೆ ಬರ್ತಿಲ್ಲ. ಕನ್ಯಾ ರಾಶಿಗೆ ಕನ್ಫರ್ಮ್. ಏನೋ ತಲೆಯಲ್ಲಿ ಹುಳ ಬಿಟ್ಕೊಬಿಟ್ಟಿದ್ದೀರಾ, ಇಲ್ಲ ಮಲಗೋ ಮನೇಲಿ ಏನೋ ಒಂದಿದೆ ತಲೆನೋವು, ಸಮಥಿಂಗ್ ಇಸ್ ಡಿಸ್ಟರ್ಬೆನ್ಸ್ ಅನ್ನತಕ್ಕಂಥದ್ದು. ಇನ್ನು ವಿಶೇಷವಾಗಿ ತುಲಾ ರಾಶಿ, ಶುಕ್ರ ಬ್ಯೂಟಿಫುಲ್, ಭಾಗ್ಯದಲ್ಲಿ ಬುಧ, ಗುರು ಮತ್ತೆ ಬುಧನೂ ಮೂಮೆಂಟ್ ಆಗ್ತಾನೆ, ಚೆನ್ನಾಗಿದೆ. ಅಡ್ವೈಸರಿ ಕೆಲಸಗಳಲ್ಲಿದ್ದೀರಾ, ಮಾಡ್ಲಿಂಗ್, ಬಟ್ಟೆ, ಬೋಟಿಕ್, ಅಲಂಕಾರ, ಈವೆಂಟ್ ಮ್ಯಾನೇಜ್ಮೆಂಟ್, ಈ ಒಂದು ಕಲಾ ವೇದಿಕೆ, ಶೂಟ್ ಮಾಡೋದು, ಎಡಿಟ್ ಮಾಡೋದು, ಯೂಟ್ಯೂಬು, OTTಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡ್ತಿದ್ದೀರಾ, ಪ್ರಾಪರ್ಟಿ ಡೆವಲಪರ್, ಪ್ರಾಪರ್ಟಿ ಸೆಲ್ಲರ್, ರಿಯಲ್ ಎಸ್ಟೇಟ್ಸ್ ಸೇಲ್ಸಲ್ಲಿದ್ದೀರಿ, ಅದ್ಭುತ ಪ್ರಗತಿ. ಸಣ್ಣ ಪುಟ್ಟ ರಿಪೇರಿ ಕೆಲಸಗಳು, ಅದ್ಭುತ ಪ್ರಗತಿ. ದೇವತಾ ಕಾರ್ಯಗಳು, ಪೂಜೆ, ಹೋಮ, ಹವನ, ಯಜ್ಞ, ಯಾಗ, ವೈದಿಕ, ಪೌರೋಹಿತ್ಯ, ಈ ರೀತಿಯ ವೃತ್ತಿ ಉದ್ಯೋಗದಲ್ಲೂ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ, ಸಕ್ಸಸ್ ಅನ್ನ ಕಾಣತಕ್ಕಂಥ ಒಂದು ವಾರ. ಇನ್ನು ವೃಶ್ಚಿಕ ರಾಶಿ, ಗುರು ಅಷ್ಟಮ. ನೀವೇನೇ ಮಾಡುವ ಒಂದು ಹಣಕಾಸು ಚಿಕ್ಕಗಳಿರ್ತವೆ. ಕುಜನಿಗೂ ಕೂಡ ಕೇತು ಸ್ತಂಭನ, ಆರೋಗ್ಯದ ಕಡೆ ನೋಡ್ಕೊಳ್ಳಿ. ಯೂರಿನರಿ ಇನ್ಫೆಕ್ಷನ್ಸ್ ಆಗ್ಬೋದು, ಯೂಟ್ರಸ್ ಇನ್ಫೆಕ್ಷನ್ ಆಗ್ಬೋದು, ಪೈಲ್ಸ್ ಇನ್ಫೆಕ್ಷನ್ ಆಗಬಹುದು, ಮಂಡಿ ನೋವುಗಳು ಸ್ವಲ್ಪ ಉಲ್ಪಣಿಸ್ತಕ್ಕಂಥದ್ದು, ದೇಹಕ್ಕೆ ಭಾರ ಬಂದ್ಬಿಡುತ್ತೆ, ಜಾಗ್ರತೆ. ವಿಪರೀತ ನಾನ್ ವೆಜ್ ತಿಂತಕ್ಕಂಥ ಭಾವಗಳೇನಾದರೂ ಇದ್ದವರು ಸ್ವಲ್ಪ ಕಡಿಮೆ ತಿನ್ನಿ. ನೋಡ್ಕೊಳ್ತೀನಿ ಏನು ತಿನ್ನಬೇಕು ಏನು ತಿನ್ನಬಾರ್ದು, ನಿಮ್ಮ ಬಾಡಿ ಇಂಡೆಕ್ಸ್ನ ಚೆಕ್ ಮಾಡಿಸಿ. ವಿಪರೀತ ತಿನ್ನತಕ್ಕಂಥ ಚಟ ಇರ್ತಕ್ಕಂಥವ್ರು ಜಾಗ್ರತೆ. ಸ್ವಲ್ಪ ವರ್ಕೌಟ್ ಮಾಡಿ, ಇಲ್ಲ ಗುಂಡಾಗ್ಬಿಡ್ತೀರಿ, ಇಲ್ಲ ತೀವ್ರ ಇದಾಗ್ಬಿಡ್ತೀರಿ. ಕಫಕ್ಕೆ ಸಂಬಂಧಪಟ್ಟಂತ ಅನಾರೋಗ್ಯ ಸಮಸ್ಯೆಗಳಿದೆ, ಹೃದಯಕ್ಕೆ ಸಂಬಂಧಪಟ್ಟಂತ ಅನಾರೋಗ್ಯ ಸಮಸ್ಯೆಗಳಿದೆ, ಸ್ವಲ್ಪ ಒದ್ದಾಟ. ಜುಲೈ 28 ನಂತರ ಕುಜ ನಿಮಗೆ 11ನೇ ಮನೆಗೆ ಬರ್ತಾನೆ. ಒಂದು ಭೂಮಿ, ಯಾವುದೋ ಒಂದು ವ್ಯವಹಾರ, ಯಾವುದೋ ಒಂದು ಹಣಕಾಸು ಇಕ್ಕಟ್ಟುಗಳು, ಬಿಕ್ಕಟ್ಟುಗಳು, ಇವುಗಳ ಒದ್ದಾಟದಲ್ಲಿದ್ದೀರಿ. ಅದರಿಂದ ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ತಾಳ್ಮೆಯಿಂದಿರಿ. ದೇವಿ ಕ್ಷೇತ್ರಗಳು, ಯಾವುದಾದ್ರೂ ಅಮ್ಮನವರ ಕ್ಷೇತ್ರ, ನಿತ್ಯ ಹೋಗ್ಬಿಟ್ಟು ಒಂದು ಪುಟ್ಟ ಜೋಡಿ ದೀಪ ಹಚ್ತಾ ಬರ್ತಕ್ಕಂಥದ್ದು ಮಾಡಿ, ಮಾರ್ಗದರ್ಶನ ಆಗುತ್ತೆ. ಒಂದು ಅಶ್ವತ್ಥ ಕಟ್ಟೆ ಹತ್ತಿರದಲ್ಲಿದ್ರೆ ಒಂದು ಬೊಗಸೆ ಬೆಲ್ಲ ನಿತ್ಯ ತಗೊಂಡು ಹೋಗ್ಬಿಟ್ಟು ಹಾಕ್ತಾ ಬನ್ನಿ. ಅಲ್ಲಿ ಇರುವೆಗಳು ಇನ್ನೊಂದು ಇರ್ತವೆ. ಪಕ್ಷಿಗಳಿಗೆ ಒಂದು ಸ್ವಲ್ಪ ತಿಂಡಿ ಆಗ್ತಕ್ಕಂಥದ್ದು ಮಾಡಿ. ಯಾವುದಾದ್ರೂ ಪಕ್ಷಿಗಳನ್ನ ಪಂಜರದಲ್ಲಿ ಕಟ್ಟಿ ಮಾರ್ತಿರ್ತಾರೆ, ಒಂದು 100-200 ರೂಪಾಯಿ ಆಗುತ್ತೆ ಜೋಡಿ ಪಕ್ಷಿಗಳು. ತಗೊಬಂದು ಆಕಾಶಕ್ಕೆ ಬಿಡ್ತಾ ಇರಿ ತಿಂಗಳಿಗೊಮ್ಮೆ, ನಿಮ್ಮ ಶಕ್ತಿ ಇದ್ರೆ ಅದು ಮಾಡ್ತಾ ಬನ್ನಿ. ಯಾಕಂದ್ರೆ ಶುಕ್ರ ಕೂಡ ಲಕ್ಷ್ಮೀಕಾರಕ 6ನೇ ಮನೇಲಿ ಕೂತ್ಬಿಟ್ಟಿದ್ದಾನೆ. ಸೊ ದುಡಿತ ಕಡಿಮೆ, ಪರಿಶ್ರಮ ಜಾಸ್ತಿ, ನಿಮಗೆ ಬರ್ತಿರೋ ಕಮಿಟ್ಮೆಂಟು ಜಾಸ್ತಿ, ಸಂಬಳ ಕಡಿಮೆ, ಇನ್ಕಮ್ ಕಡಿಮೆ ಇರುತ್ತೆ, ಪರಿಶ್ರಮ ಜಾಸ್ತಿ ಇರುತ್ತೆ, ಖರ್ಚು ಜಾಸ್ತಿ ಇರತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಲಕ್ಷ್ಮೀ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಆದಷ್ಟು ಹತ್ತಿರದಲ್ಲಿ ರಾಮರ ಗುಡಿಗೆ ಹೋದಾಗೆಲ್ಲ ಒಂದು ಸಣ್ಣ ತುಳಸಿ ಕೊಡ್ತಾ ಬರ್ತಕ್ಕಂಥದ್ದು ಮಾಡಿ. ದೊಡ್ಡ ರಿಸ್ಕಿನ ವ್ಯವಹಾರಗಳು ಬೇಡ, ಗೊತ್ತಿಲ್ಲದ ವ್ಯವಹಾರಗಳು ಬೇಡ, ಗೊತ್ತಿಲ್ಲದ ವ್ಯಾಪಾರಗಳು ಬೇಡ. ಜಾಗ್ರತೆ. ಮನೆಯಲ್ಲಿ ಬಂಗಾರ, ಒಡವೆ, ವಸ್ತ್ರ, ಎಚ್ಚರಿಕೆ. ಸ್ತ್ರೀಯರ ವಿಚಾರದಲ್ಲಿ ಸ್ವಲ್ಪ ಕಿಟಿಪಿಟಿ ಆಗ್ತಕ್ಕಂಥದ್ದು ಇರುತ್ತೆ, ಎಚ್ಚರಿಕೆ. ಧನುಸು ರಾಶಿಗೆ ಕುಂಭದ್ರೋಣ ಮಳೆ. ಎಕ್ಸೆಪ್ಟ್ ಪ್ರಾಪರ್ಟಿ, ಪೊಲೀಸು, ರಕ್ಷಣಾ ಇಲಾಖೆ, ಸರ್ಕಾರಿ ಇಲಾಖೆ ಎಲ್ಲಿ ಇರ್ತಕ್ಕಂಥವ್ರಿಗೆ ಬಿಟ್ರೆ ಮಿಕ್ಕಿ ಎಲ್ಲರಿಗೂ
ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ವಾರ ಧನುಸು ರಾಶಿಯವರಿಗೆ. ಪರವಾಗಿಲ್ಲ, ನಿಮ್ಮ ದುಡಿತಕ್ಕೆ ಮೋಸ ಇಲ್ಲ. ಬುದ್ಧಿ, ಮೇಧಸ್ಸು, ಆಲೋಚನೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮದುವೆ ಇಲ್ಲದವ್ರಿಗೆ ಮದುವೆ ಯೋಗ, ಮನೆ ಯೋಗ, ಒಂದು ಸಣ್ಣ ಮನೆ ಬದಲಾಯಿಸ್ಕೊಳ್ತಕ್ಕಂಥ ಒಂದು ಯೋಗವಿದೆ. ಚೆನ್ನಾಗಿದೆ, ತೊಂದರೆಗಳೇನಿಲ್ಲ. ಲೇವಾದೇವಿಗಳಲ್ಲಿದ್ದೀರಿ, ಚೆನ್ನಾಗಿದ್ದೀರಿ. ಪುಟ್ಟದಾಗ ಒಂದು ಬೇಕರಿ, ಹಣ್ಣು, ಸಿಹಿ ಅಂಗಡಿ, ತಿಂಡಿ ಅಂಗಡಿ, ಮೆಸ್ಸು, ಕನ್ಸಲ್ಟೆನ್ಸಿ ಈ ಥರದ್ದು ನಡೆಸ್ತಿದ್ದೀರಿ. ಕೈ ತುಂಬ ದುಡ್ಡು ನೋಡ್ತಕ್ಕಂಥ, ನಿಮ್ಮ ಪರಿಶ್ರಮಕ್ಕೆ ತಕ್ಕಂಥ ಗೌರವ, ಹೆಸರು ಇರುತ್ತೆ. ಪಾಲುದಾರಿಕೆಯಲ್ಲಿ ಸ್ವಲ್ಪ ಎಚ್ಚರಿಕೆ, ಅಲ್ಲೊಂದು ಸಣ್ಣ ಹಿನ್ನಡೆ ಆಗ್ತಕ್ಕಂಥದ್ದು ಇರುತ್ತೆ. ತಂದೆ ತಾಯಿಯ ಆರೋಗ್ಯ ನೋಡ್ಕೊಳ್ಳಿ, ಅವರ ಜೊತೆ ಮಧುರವಾಗಿರಿ. ಇಲ್ಲ ತಂದೆ ತಾಯಿ ಸಮಾನರಾಗಿರ್ತಕ್ಕಂಥವ್ರು ನಿಮ್ಮ ಅತ್ತೆ, ಮಾವ, ದೊಡ್ಡಪ್ಪ, ಚಿಕ್ಕಪ್ಪ, ಈ ಥರ ಗಂಡನ ಕಡೆ, ಹೆಂಡತಿ ಕಡೆ, ಅವರಲ್ಲಿ ಏನೋ ಒಂದು ಸಣ್ಣ ಒಂದು ಒದ್ದಾಟ ಇರತಕ್ಕಂಥದ್ದು. ಸ್ವಲ್ಪ ಅವರ ಆರೋಗ್ಯದ ಕಡೆ ಗಮನ ಕೊಡಿ, ಮಾಧುರ್ಯವಾಗಿರಿ. ಇನ್ನು ವಿಶೇಷವಾಗಿ ಮಕರ ರಾಶಿ, ರಾಹು ಬ್ಯೂಟಿಫುಲ್ ಆಗಿದ್ದಾನೆ, ಅವನನ್ನು ಗುರು ನೋಡ್ತಿದ್ದಾನೆ, ಅದು ತುಂಬ ಒಳ್ಳೆಯದು. ನಿಮ್ಮ ವ್ಯಯಭಾವವನ್ನು ಗುರು ನೋಡ್ತಿರೋದನ್ನ ಒಳ್ಳೆಯದಕ್ಕೆ ಖರ್ಚುಗಳನ್ನು ಇಡ್ತಾನೆ, ಕೆಟ್ಟದಕ್ಕೆ ಖರ್ಚಿಡಲ್ಲ. ಅಂದರೆ ಜೂಜು, ಸಟ್ಟ, ಬಾಜಿ, ಕುಣಿತ, ಮೋಜು, ಮಸ್ತಿ, ಸುಮ್ಮನೆ ಏನೋ ಒಂದು ವೇಸ್ಟ್ ಖರ್ಚಿಡಲ್ಲ. ಮನೆಗೋಸ್ಕರ, ಮನೆಯವ್ರಿಗೋಸ್ಕರ, ಹೆಂಡತಿಗೋಸ್ಕರ, ಗಂಡನಿಗೋಸ್ಕರ, ಮಕ್ಕಳಿಗೋಸ್ಕರ, ಮಕ್ಕಳ ಕಾಲೇಜು, ಫೀಸು, ಅವರ ಡೆವಲಪ್ಮೆಂಟು, ಈ ರೀತಿದಕ್ಕೋಸ್ಕರ ಆ ಒಂದು ಖರ್ಚುಗಳನ್ನು ಇಡ್ತಾನೆ ವಿನ ತುಂಬ ಅನಗತ್ಯದ್ದೇನೂ ಇರಲ್ಲ. ಬಟ್ ಈ ವಾರ ತುಂಬ ಬುದ್ಧಿ, ಬಲಂ ಎಲ್ಲ ವಿಪರೀತವಾಗಿ ಯೋಚನೆ ಮಾಡ್ತೀರಿ. ನಿಮ್ಮ ಬಲಕ್ಕೆ ಮೀರಿದ ಕೆಲಸಗಳನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಅಷ್ಟಮದಲ್ಲಿ ಕುಜ ಕೇತು ಇರೋದರಿಂದ ಸೋದರರ ಜೊತೆ ವಾದ ವಿವಾದ, ಸ್ನೇಹಿತರ ಜೊತೆ ವಾದ ವಿವಾದ, ಆತ್ಮೀಯರ ಜೊತೆ ವಾದ ವಿವಾದ, ಜೊತೆಲಿರೋರ ಜೊತೆ ವಾದ ವಿವಾದ, ತುಂಬ ಹತ್ತಿರದವರೇ ನಿಮಗೆ ಒಂಥರ ಕಿರಿಕಿರಿ ಆಗ್ತಕ್ಕಂಥದ್ದಾಗುತ್ತೆ. ಆರೋಗ್ಯದ ಕಡೆ ತುಂಬ ಕೇರ್ಫುಲ್ ಆಗಿರಿ. ಅಷ್ಟಮದಲ್ಲಿ ಕುಜ ಕೇತು ಅಂದ್ರೆ ಸ್ಟ್ರೈಟ್ ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಎಲ್ಲಿ ಕೂತಿದ್ದಾನೆ? ಸಿಂಹದಲ್ಲಿ. ಸೂರ್ಯ ಯಾವ ಕಾರಕ? ಹೃದಯ ಕಾರಕ, ಆತ್ಮಕಾರಕ. ಆತ್ಮ ಎಲ್ಲಿದೆ? ಹೃದಯದಲ್ಲೇ. ಸೊ ಅದಕ್ಕೆ ಸಂಬಂಧಪಟ್ಟಂಥದ್ದು ಏನಾದ್ರು ಕೊಲೆಸ್ಟ್ರಾಲ್ ಇದೆ, BP ಇದೆ, ಏನೋ ಸ್ಟಂಟ್ ಹಾಕಿದ್ದಾರೆ, ತುಂಬ ಸ್ಟ್ರೋಕ್ ಆಗಿದೆ, ಹುಷಾರಾಗಿರಿ. ಮಕರಂ ಆರೋಗ್ಯದ ಮೇಲೆ ಮಾತ್ರ ತುಂಬ ಒಂದು ಒಳ್ಳೆ ವಾಕಿಂಗ್ ಮಾಡೋದು, ತಿಂದು ಒಳ್ಳೆ ನೋಡ್ಕೊಳ್ತೀನಿ, ಏನು ತಿಂತಿದ್ದೀರಿ, ಏನು ತಿಂತಿಲ್ಲ. ನೀವು ಸ್ವಲ್ಪ ಕೇರ್ಲೆಸ್ಸು ಆರೋಗ್ಯದ ಮೇಲೆ. ಮಕರ ರಾಶಿಯವರು ಹೆಚ್ಚು ಮಾತಾಡೋದು, ಹೆಚ್ಚು ಕೆಲಸ ಮಾಡೋದು, ಹೆಚ್ಚು ತಲೆ ಕೆಡ್ಸ್ಕೊಳ್ಳೋದು, ಹೆಚ್ಚು ಹೆಲ್ಪಿಂಗಿಗೆ ಹೋಗೋದು, ಇನ್ನೊಬ್ಬರು ಉಸಾಬ್ರಿ ಜಾಸ್ತಿ ನಿಮಗೆ. ಇನ್ನೊಬ್ಬರಿಗೆ ನೀವು ಒಂಥರ ಎನ್ಕ್ಲೂಸೈಕೋಪಿಡಿಯಾ. ನಿಮ್ಮ ಹತ್ರ ಯಾರಿಲ್ಲ ಅಂತೇಳಿ ಏನು ಬೇಕಾದ್ರೂ ಎಲ್ಲರೂ ಸಿಗ್ತಾರೆ. ನಿಮಗೆ ಫೋನ್ ಮಾಡಿದ್ರೆ ಏನು ಮಾಡೋದು, ಮದುವೆ ಮಾಡಬೇಕು ಅಂದರೆ ಮದುವೆ, ಚೌಟ್ರಿಂದ ಹಿಡಿದು ಪುರೋಹಿತರಿಂದ ಹಿಡಿದು ಎಲ್ಲ ರೆಡಿ ಮಾಡಿರ್ತಾರೆ. ಅಂಥ ವ್ಯಕ್ತಿ ನೀವು. ನಿಮಗೆ ನೋವು ಬಂದಾಗ ಯಾರೂ ಇಲ್ಲ. ಬಾಯಿ ಮುಚ್ಕೊಂಡು ನಿಮ್ಮ ಕಡೆ ನೀವು ಸ್ವಲ್ಪ ಗಮನ ಕೊಡಿ. ದೂರ ಪ್ರಯಾಣ, ದೂರದ ಕೆಲಸ, ಕಾಂಟ್ರವರ್ಷಿಯಲ್ ವ್ಯವಹಾರಗಳು, ಕಾಂಟ್ರವರ್ಷಿಯಲ್ ಲಿಟಿಗೇಷನ್ ಇರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು, ದಿಢೀರ್ ದುಡ್ಡು, ದಿಢೀರ್ ಲಾಭ, ಇದೆಲ್ಲ ಬೇಡ. ಎರಡನೇ ಮನೆ ರಾಹು ಇದನ್ನಲ್ವಾ, ಅವನೊಂಥರ ಉತ್ಪ್ರೇಕ್ಷೆ ಮಾಡಿಸ್ತಕ್ಕಂಥದ್ದು ಜಾಸ್ತಿ. ಎಚ್ಚರಿಕೆ. ಏನೋ ಬರುತ್ತೆ, ಅದೇನೋ ಬರುತ್ತೆ, ಬೇಡಪ್ಪ, ಎಷ್ಟು ಬಂದ್ರು ತಿನ್ನೋ ಬೊಗ್ಸೋ ಊಟಕ್ಕೆ ನಮ್ಗೆ ಯಾಕೆ. ಆಮೇಲೆ ನೋಡೋಣ, ಜಾಗ್ರತೆ. ಕುಂಭರಾಶಿ, ಚೆನ್ನಾಗಿದೆ. ಬುಧ ನಿಮಗೆ ನಾಳೆನೇ ಕದಲಿಕೆ ಆಗ್ತಾನೆ. ಬ್ಯೂಟಿಫುಲ್, ತೊಂದರೆಗಳೇನೂ ಇಲ್ಲ, ಚೆನ್ನಾಗಿದೆ ಈ ವಾರ. ವೃತ್ತಿಗೆ ತಕ್ಕಂತೆ ಸಂಪಾದನೆಗೆ ತಕ್ಕಂತೆ ಕೆಲಸ ಕಾರ್ಯಗಳು ನೆಮ್ಮದಿಯಾಗಿ ನಡೆಯುತ್ತೆ. ಬಟ್ ಹೋರಾಟವೇ. ಲಗ್ನ ರಾಹು ಭಾರ. ಆದರೆ ಆ ಭಾರವನ್ನು ಇಳಿಸ್ಲಿಕ್ಕೆ ಗುರುದೃಷ್ಟಿ ಇರೋದ್ರಿಂದ ತೊಂದರೆಗಳೇನೂ ಆಗೋದಿಲ್ಲ ನಿಮಗೆ. ಸ್ವಲ್ಪ ಸಪ್ತಮ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳು ವ್ಯವಸ್ಥೆಗಳು ಸ್ವಲ್ಪ ಎಳೆದಾಟ ಆಗ್ತಿರ್ತಕ್ಕಂಥ ಇನ್ನೊಂದು 10-15 ದಿನ ಪ್ರಾಬ್ಲಮ್ಸ್ ವಿಲ್ ಬಿ ರಿಸಾಲ್ವ್. ಬುಧ 6ನೇ ಮನೆಗೆ ಬಂದ್ಬಿಡ್ತಾನೆ ನಿಮಗೆ. ಸೊ ದ್ಯಾಟ್ ವಿಲ್ ಬಿ ಅ ಫ್ಲೋಟಿಂಗ್ ಮನಿ ಅನ್ನತಕ್ಕಂಥದ್ದು ಹೇಳ್ತೇವೆ. ಕನ್ಸಲ್ಟೆಂಟ್ ಆಗಿದ್ದೀರಾ, ಫಿನಾನ್ಷಿಯಲ್ ಕನ್ಸಲ್ಟೆಂಟ್, ಎಜುಕೇಷನಲ್ ಕನ್ಸಲ್ಟೆಂಟ್, ಸೈಂಟಿಸ್ಟ್ ಆಗಿದ್ದೀರಾ, ರಿಸರ್ಚ್ ಸ್ಕಾಲರ್ ಆಗಿದ್ದೀರಾ, ಟ್ಯೂಷನ್ ನಡೆಸ್ತಿದ್ದೀರಾ, ಈ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಹಣಕಾಸು ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಜ್ಯೋತಿಷ್ಯ ಕಲಿಸೋದು, ಬರ್ಸೋದು, ಮುದ್ರಣ, ಪತ್ರಿಕೆ, TV, ಮಾಧ್ಯಮ, ಇಂಥವುಗಳಲ್ಲೂ ತೊಡಗಿಸ್ಕೊಂಡಿದ್ದೀರಾ. ಅದ್ಭುತ. ದೇವಸ್ಥಾನ, ಆಲಯ, ಆಗಮ,
ಆಗಮಶಾಸ್ತ್ರ, ವಾಸ್ತುಶಾಸ್ತ್ರ ಇವುಗಳಲ್ಲೂ ತೊಡಗಿಸ್ಕೊಂಡಿದ್ದೀರಾ, ಆರ್ಕಿಟೆಕ್ಟ್ ಆಗಿದ್ದೀರಾ, ಇಂಜಿನಿಯರ್ಸ್ ಆಗಿದ್ದೀರಾ, ಬಿಲ್ಡಿಂಗ್ ಮೆಟೀರಿಯಲ್ ಸಪ್ಲೈಯರ್ಸ್ ಅಲ್ಲಿದ್ದೀರಾ, ಅದ್ಭುತ ಪ್ರಗತಿ. ಬಟ್ ಕುಜ ಕೇತು ಸ್ವಲ್ಪ ಕೊಡೋದು ತಗೊಳ್ಳೋದು ಹುಷಾರಿರಿ. ಎವ್ರಿಥಿಂಗ್ ಇಸ್ ರೈಟಿಂಗ್ ರೈಟಿಂಗ್ ರೈಟಿಂಗ್. ಅಗ್ರಿಮೆಂಟ್ ಇಲ್ಲದೆ, ಬರವಣಿಗೆ ಇಲ್ಲದೆ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ವಿಶೇಷವಾಗಿ ಮೀನರಾಶಿ ಚೆನ್ನಾಗಿದೆ. ಕೇಂದ್ರದಲ್ಲಿ ಗುರು ಬುಧ, ಅದ್ಭುತವಾಗಿ ಸೂರ್ಯ ಕುಳಿತಿದ್ದಾರೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳು ತಂದೆ, ನಿಮ್ಮ ಯಜಮಾನರ ತಂದೆ, ಇಲ್ಲ ನಿಮ್ಮ ತಂದೆ, ಪತ್ನಿಯ ತಂದೆ, ಇಲ್ಲ ಯಜಮಾನರ ತಂದೆ, ಅಲ್ಲೊಂದು ಇದ್ದೇ ಇರುತ್ತೆ ತಲೆನೋವು. 6ನೇ ಮನೆಯಲ್ಲಿ ಕುಜಾಕೇತು ಇದ್ರೆ ವಿಷಪ್ರಯೋಗಂ ಅಂತ ಹೇಳ್ತೀವಿ. ಯಾರೋ ನಿಮ್ಮ ಮೇಲೆ ವಿಷ ಕಕ್ತಿದ್ದಾರೆ, ಹುಷಾರ್. ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ, ಗಾಸಿಪ್ ವಿಚಾರಗಳನ್ನ ಹರಡ್ತಿದ್ದಾರೆ. ಅಲ್ಲಿ ಯಾವುದೋ ಸರ್ಪ ಬುಸ್ಸು 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 ಅಂತಿದೆ. ಜಾಗ್ರತೆ. ಅಷ್ಟಮಾಧಿಪತಿ ಕುಟುಂಬ ಸ್ಥಾನದಲ್ಲಿ ಇದ್ದಾನೆ. ಸೊ ನಿಮ್ಮ ಜೊತೆಲೇ ಇದ್ದಾರೆ. ನಿಮ್ಮನ್ನ ತಿಂತ, ನಿಮ್ಮ ನೆರಳಲ್ಲೇ ಇದ್ದು, ನಿಮ್ಮ ಜೊತೆಲೇ ಇದ್ದು, ನಿಮ್ಮ ಸಹಾಯನೇ ತಗೊಂಡು, ನಿಮ್ಮ ಬಗ್ಗೆ ಎಲ್ಲೋ ಕೆಟ್ಟದಾಗಿ ಇಲ್ಲದ್ದು, ಅದರಲ್ಲೂ ತುಂಬ ದೊಡ್ಡವರಾಗಿದ್ರಿ, ನಿಮ್ಮ ವ್ಯವಹಾರಗಳೆಲ್ಲ ತಗೊಂಡು ಹೋಗ್ಬಿಟ್ಟು ನಿಮ್ಮ ಶತ್ರುಗಳಿಗೆ ಹೇಳೋದು, ಕಾಂಪಿಟೇಟರ್ಸ್ಗಳು ಸಿಕ್ಕಾಬಿಟ್ಟೆ ಎದ್ದೋಳೋದು, ಇದೆಲ್ಲ ಆಗುತ್ತೆ. ವೆರಿ ವೆರಿ ಕೇರ್ಫುಲ್. ಯಾಕಂದರೆ ಶಕ್ತಿಕಾರಕ ಪ್ರಬಲವಾಗಿ 6ನೇ ಮನೆಯಲ್ಲಿರೋದು ಅದೊಂದು ಅದ್ಭುತ. ಆದರೆ ಅಷ್ಟೇ ಶತ್ರುಗಳು ನಿಮ್ಮನ್ನ ತಿಂದಾಕ್ಬಿಡ್ತಾರೆ. ನಿಮ್ಮ ಜೊತೆಲಿರೋರೇ ತಿಂತಾರೆ. ನಿಮ್ಮ ದುಡ್ಡು ಅನಗತ್ಯವಾಗಿ ತಿಂತಾರೆ. ನಿಮ್ಮ ಹೆಸರನ್ನು ಅನಗತ್ಯವಾಗಿ ಬಳಸ್ಕೋತಾರೆ. ನಿಮ್ಮ ಬ್ರ್ಯಾಂಡನ್ನು ಬಳಸ್ಕೋತಾರೆ. ನಿಮ್ಮನ್ನ ಕಾಪಿ ಮಾಡ್ಕೋತಾರೆ. ಈ ರೀತಿ ನಿಮ್ಮ ಟ್ಯಾಲೆಂಟ್ಸನ್ನು ಬಳಸ್ಕೋತಾರೆ, ನಿಮ್ಮ ನಾಲೆಜನ್ನು ಬಳಸ್ಕೋತಾರೆ. ಬಟ್ ಅದಕ್ಕೆ ಸಿಗಬೇಕಾದಂಥ ಒಂದು ಫಲ ಸಿಗೋಲ್ಲ, ರಿವಾರ್ಡ್ ಸಿಗೋಲ್ಲ. ಪುಟ್ಟದಾಗಿ ಶಿವನಿಗೆ ಆದಷ್ಟು ನಿತ್ಯ ರುದ್ರ ನಮಕ, ರುದ್ರ ಚಮಕ ಜಪಂ, ಸ್ಕಂದ ಭುಜಂಗ ಸ್ತೋತ್ರ, ನರಸಿಂಹಾಷ್ಟಕಂ ಜಪ ಮಾಡ್ತಕ್ಕಂಥದ್ದು, ಕೇಳತಕ್ಕಂಥದ್ದು ಸದಾ ಮಾಡ್ತಾ ಇರಿ. ಸಮಾಧಾನ. ಊಟ, ಬಟ್ಟೆ, ವ್ಯವಸ್ಥೆ, ಓಡಾಟ, ತುಂಟತನ, ಗೆಳೆತನ, ಪ್ರೀತಿ, ಪ್ರೇಮ, ಮೋಜು, ಮಸ್ತಿ, ಓಡಾಟ, ಸುತ್ತಾಟ, ಪ್ರಯಾಣ ಯಾವುದಕ್ಕೂ ಕೊರತೆ ಇಲ್ಲ. ಇವುಗಳು ಸ್ವಲ್ಪ ಜಾಸ್ತಿ. ಹೊಗೆ ಹಾಕ್ತಿದ್ದಾರೆ, ಹುಷಾರ್. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.